ಮೂವತ್ತೇಳು ಆಯ್ತಲ್ಲ ಭಾಷೆವಾಗ 35 ಹೌದಾ ಏಕಸ್ಯಾಪಿ ಸಮ್ಯಗನುಷ್ಠಾನಾತ್ ಕಥಂ ಉಭಯೋಃ ಫಲಂ ವಿಂದತೆ ಇತಿ ಉಚ್ಯತೆ. ಎರಡರಲ್ಲಿ ಯಾವುದೊಂದು ಸನ್ಯಾಸ ಕರ್ಮಯೋಗ ಅಥವಾ ಸಾಂಖ್ಯ ಯೋಗ, ಈ ಎರಡರಲ್ಲಿ ಯಾವುದೊಂದನ್ನು ಚೆನ್ನಾಗಿ ಅನುಷ್ಠಾನ ಮಾಡಿದ್ರೋ ಎರಡಕ್ಕೂ ಒಂದೇ ಫಲ, ಅದೇ ಎರಡರ ಫಲವನ್ನು ಪಡ್ಕೊತಾನೆ ಅಂತ. ಎರಡರ ಫಲ ಪಡ್ಕೊತಾನೆ, ಎರಡಕ್ಕೂ ಬೇರೆ ಬೇರೆ ಫಲ ಪಡ್ಕೊತಾನೆ ಅಂತ ಅಲ್ಲ, ಎರಡರ ಫಲವೂ ಒಂದೇ ಆದ್ರಿಂದ ಅದನ್ನೇ ಪಡ್ಕೊಳ್ತಾನೆ ಅಂತ ಅಂದ್ರಲ್ಲ. ಇದು ಹೆಂಗೆ ಪಡ್ಕೊಳ್ತಾನೆ ಅಂತ ಕೇಳಿದ್ರೆ ಅದು ಭಗವಂತ ಉತ್ತರ ಕೊಡ್ತಾನೆ ಶ್ಲೋಕದಿಂದ. ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ. ಏಕಂ ಸಾಂಖ್ಯಂ ಚ ಯೋಗಂ ಚ ಯಃ ಪಶ್ಯತಿ ಸ ಪಶ್ಯತಿ. ಏಕಂ ಸಾಂಖ್ಯಂ ಚ ಯೋಗಂ ಚ ಯಃ ಪಶ್ಯತಿ ಸ ಪಶ್ಯತಿ. ಯತ್ ಸಾಂಖ್ಯೈಃ ಪ್ರಾಪ್ಯತೆ ಸ್ಥಾನಂ ತತ್ ಯೋಗೈಃ ಅಪಿ ಗಮ್ಯತೆ. ಏಕಂ ಸಾಂಖ್ಯಂ ಚ ಯೋಗಂ ಚ ಯಃ ಪಶ್ಯತಿ ಸಹ ಪಶ್ಯತಿ. ಸಾಂಖ್ಯೈಹಿ ಯತ್ ಸ್ಥಾನಂ ಅಂತ, ಸಾಂಖ್ಯರಿಂದ ತತ್ವ ವಿಚಾರಕರಿಂದ ಯಾವ ಸ್ಥಾನವು ಪಡೆಯಲ್ಪಡುತ್ತದೆಯೋ, ಅದರ ಮೋಕ್ಷವು ಪಡೆಯಲ್ಪಡುತ್ತದೆಯೋ ಆ ಸ್ಥಾನವು ಯೋಗಗಳಿಂದಲೂ ಪಡೆಯಲ್ಪಡುತ್ತದೆ. ಕರ್ಮಯೋಗಿಗಳು ಅದೇ ಮೋಕ್ಷವನ್ನೇ ಪಡ್ಕೊಳ್ತಾರೆ ಪರಂಪರೆಯಿಂದ. ಚಿತ್ತಶುದ್ಧಿ ಜ್ಞಾನ ಪ್ರಾಪ್ತಿ ಕ್ರಮದಿಂದ ಅದನ್ನು ಪಡ್ಕೊಳ್ತಾರೆ. ನೇರ ಜ್ಞಾನ ಪಡ್ಕೊಳ್ತಾರೆ. ಜ್ಞಾನದಿಂದ ಪಡ್ಕೊಳ್ಳೋದು ಎರಡುವೆ. ಜ್ಞಾನವಿಲ್ಲದೆ ಮೋಕ್ಷ ಪ್ರಾಪ್ತಿ ಇಲ್ಲ. ಜ್ಞಾನ ಪ್ರಾಪ್ತಿಗೆ ಚಿತ್ತಶುದ್ಧಿ ಮುಖಾಂತರ ಈ ರೀತಿ ಹೋಗ್ತಾರೆ, ಅವ್ರು ನೇರ ವಿಚಾರ ಮಾಡೋದ್ರ ಮೂಲಕ ಪಡ್ಕೊಳ್ತಾರೆ. ಅಂದ್ರೆ ಸಾಂಖ್ಯಕ್ಕೂ ಯೋಗಕ್ಕೂ ಒಂದೇ ಫಲ ಎಂಬುದನ್ನು ಯಾರು ಕಂಡುಕೊಳ್ತಾನೋ ಅವನು ನಿಜವಾಗಿ ಸತ್ವ ಕಂಡುಕೊಂಡವನು. ಅದೇ ಬೇರೆ ಇದೇ ಬೇರೆ, ಅದಕ್ಕೆ ಸಂಬಂಧವೇ ಇಲ್ಲ, ಭಿನ್ನವಾಗಿರ್ತಕ್ಕಂಥ ಮಾರ್ಗ ಭಿನ್ನ ಫಲ ಅಂತ ಅಂದ್ಕೊಂಡ್ರೆ ಅವ್ನ ತತ್ವ ಗೊತ್ತಿಲ್ಲ. ಎರಡು ಒಂದನ್ನೇ ಹೇಳತ್ತೆ, ಒಂದು ನೇರ ಹೇಳುತ್ತೆ, ಒಂದು ಪರಂಪರೆಯಿಂದ ಹೇಳುತ್ತೆ ಅಷ್ಟೇ. ಇದು ಸಾಂಖ್ಯೈ ಜ್ಞಾನನಿಷ್ಠೈ ಸನ್ಯಾಸಿಭಿ ಪ್ರಾಪ್ಯತೆ. ಸ್ಥಾನಂ ಮೋಕ್ಷಾಖ್ಯಂ ತದ್ಯೋಗೈರಪಿ ಜ್ಞಾನಪ್ರಾಪ್ತ್ಯುಪಾಯತ್ವೇನ ಈಶ್ವರೇ ಸಮರ್ಪ್ಯ ಕರ್ಮಾಣಿ ಆತ್ಮನಃ ಫಲಂ ಅನಭಿಸಂಧಾಯ ಅನುತಿಷ್ಠಂತಿ ಯೇ ತೇ ಯೋಗಾಃ ಯೋಗಿನಃ ತೈರಪಿ ಪರಮಾರ್ಥ ಜ್ಞಾನ ಸಂನ್ಯಾಸ ಪ್ರಾಪ್ತಿ ದ್ವಾರೇಣ ಗಮ್ಯತೆ ಇತ್ಯಭಿಪ್ರಾಯಃ. ಯಾವುದನ್ನ ಸಾಂಖ್ಯರಿಂದ ಜ್ಞಾನ ನಿಷ್ಠರಿಂದ, ಜ್ಞಾನೇ ನಿಷ್ಠಾ ಜ್ಞಾನ ನಿಷ್ಠ, ಜ್ಞಾನದಲ್ಲಿ ಅಂದ್ರೆ ಜ್ಞಾನವನ್ನು ಪಡ್ಕೊಳ್ಳುವಂತಹ ನಡವಳಿಕೆ ಇದೆ ಸರ್. ಜ್ಞಾನ ಒಂದೇ ಸಲ ಆದ್ರೆ ಮತ್ತೆ ಇದಾಗಬೇಕಾಗಿಲ್ಲ. ಜ್ಞಾನಕ್ಕಾಗಿ ಮತ್ತೆ ಮತ್ತೆ ಪ್ರಯತ್ನ ಪಡಬೇಕೆ ಹೊರತು ಜ್ಞಾನವಾದ್ಮೇಲೆ ಅದು ಪರ್ಮನೆಂಟ್, ಅದಕ್ಕೆ ಪ್ರಯತ್ನ ಇಲ್ಲ, ಮುಂದೆ ಕರ್ತೃತ್ವ ಬುದ್ಧಿ ಹೋಗ್ಬಿಡುತ್ತೆ. ತತ್ವ ಜ್ಞಾನಕ್ಕಾಗಿ ಯಮ ನಿಯಮಾದಿಗಳು ವಾಕ್ಯಾರ್ಥ ವಿಚಾರ ಮಾಡ್ತಾ ಇರ್ಬೇಕು. ಜ್ಞಾನನಿಷ್ಠಾದ ಸನ್ಯಾಸಿಗಳು ಯಾವ ಸ್ಥಾನವನ್ನ ಪಡ್ಕೊಳ್ತಾರೋ, ಯಾವ ಮೋಕ್ಷಾಭ್ಯಾಸವನ್ನು ಪಡ್ಕೊಳ್ತಾರೋ ಅದನ್ನು ಯೋಗದವರಿಂದಲೂ ಪಡೆಯಲ್ಪಡುತ್ತದೆ. ಯೋಗದಿಂದ ಹೇಗೆ ಜ್ಞಾನಪ್ರಾಪ್ತಿ ಉಪಾಯವಾಗಿ ಮಾಡುವ ಕರ್ಮವನ್ನೆಲ್ಲ ಈಶ್ವರನ ಸಮರ್ಪಣೆ ಮಾಡಿ ತಮಗೆ ಯಾವ ಫಲವನ್ನೂ ಅಪೇಕ್ಷೆ ಪಡದೆ ಯಾರು ಅನುಷ್ಠಾನ ಮಾಡುತ್ತಾರೋ ಅವರೇ ಯೋಗಿಗಳು. ಯೋಗಿಗಳನ್ನ ಡೆಫಿನೇಷನ್ ಕೊಟ್ಟರು. ಚಿತ್ತಸಿದ್ಧಿಗೋಸ್ಕರವಾಗಿ ಫಲಾಪೇಕ್ಷೆಯಿಲ್ಲದೆ ಕರ್ಮಾನುಷ್ಠಾನ ಮಾಡುವವರ ಯೋಗಿಗಳು ಅಂತಂದ್ರು. ಅವರು ಕೂಡ ಅದೇ ಜ್ಞಾನವನ್ನೇ
ಮೋಕ್ಷವನ್ನೇ ಪಡ್ಕೊಳ್ತಾರೆ. ಹೇಗೆ ಪಡ್ಕೊಳ್ತಾರೆ? ಪರಮಾರ್ಥ ಜ್ಞಾನ ಪಡ್ಕೊಂಡು ಅದಕ್ಕೆ ಸನ್ಯಾಸವನ್ನು ಪಡ್ಕೊಂಡು ತನ್ಮೂಲಕ ಪಡ್ಕೊಳ್ತಾರೆ. ಸನ್ಯಾಸ ಸೇರಿಸಿದ್ರು ಇವನಿಗೆ. ಸನ್ಯಾಸ ಸೇರಿಸಿದ್ಮೇಲೆ ಸನ್ಯಾಸ ಹೆಚ್ಚಾಯ್ತು. ಇವಾಗ ಯೋಗದಿಂದ ಸನ್ಯಾಸ ಪ್ರಾಪ್ತಿ ಆಗತ್ತೆ, ಸನ್ಯಾಸ ಪ್ರಾಪ್ತಿಯಿಂದ ಪರಮಾರ್ಥ ಜ್ಞಾನವಾಗತ್ತೆ, ಪರಮಾರ್ಥ ಜ್ಞಾನದಿಂದ ಮೋಕ್ಷವಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಪರಮಾರ್ಥ ಜ್ಞಾನ, ಅದಕ್ಕೆ ಪರಮಾರ್ಥ ಜ್ಞಾನಕ್ಕೆ ಪೂರ್ವಭಾವಿಯಾಗಿ ಸನ್ಯಾಸ ಅಪ್ರಾಪ್ತಿ ಕ್ರಮವಾಗಿ ಪಡೆಯಲ್ಪಡುತ್ತದೆ ಎಂದ. ಅತಃ ಏಕಂ ಸಾಂಖ್ಯಂಚ ಯೋಗಂಚ ಯಃ ಪಶ್ಯತಿ ಫಲೇಕತ್ವಾತ್ ಸ ಪಶ್ಯತಿ ಸಮ್ಯಕ್ ಪಶ್ಯತಿ ತಸಃ. ಅದು ಸಾಂಖ್ಯವನ್ನು ಯೋಗವನ್ನು ಒಂದೇ ಫಲವಾದ್ದರಿಂದ ಯಾವಾತನು ಎರಡೂ ಒಂದೇ ಎಂಬುದಾಗಿ ಹೇಳುತ್ತಾನೋ ತಿಳಿಯುತ್ತಾನೋ ಅವನು ನಿಜವಾಗಿ ಕಂಡುಕೊಂಡು ಸತ್ವವನ್ನ. ಈಗ ಮತ್ತೆ ಶುರು ಮಾಡ್ತಾನೆ. ಮತ್ತೆ ಯಥಾಪ್ರಕಾರ ಸನ್ಯಾಸ ಪ್ರಾಪ್ತಿ ಕ್ರಮೇಣ ಅಂದ್ರೆ ಸನ್ಯಾಸಿ ಹೆಚ್ಚಾಯ್ತಲ್ಲ. ಹೌದು ಅಲ್ಲ, ಸನ್ಯಾಸನ ಭಾಷ್ಯಕಾರ ಸೇರಿಸ್ತಾನೆ ಇದ್ದಾರೆ. ಈ ಸನ್ಯಾಸ ಅಂದ್ರೆ ಆಶ್ರಮ ಸನ್ಯಾಸ ಅಲ್ಲ, ಇದು ವಿಧಿಷ ಸನ್ಯಾಸ ಅಲ್ಲ. ಕರ್ಮಯೋಗಿ ಪಡ್ಕೊಳ್ಳೋ ಸನ್ಯಾಸ ಆಗೋದು ಜ್ಞಾನ ಪ್ರಾಪ್ತಿಗಾಗಿ ಅದಕ್ಕಾಗಿ ಕೂರೋದು, ಎಲ್ಲವನ್ನು ಬಿಟ್ಟು ಅದಕ್ಕಾಗಿ ಕೂರೋದೇ ಸನ್ಯಾಸ. ವಿಧಿಷ ಸನ್ಯಾಸ ಬೇರೆ, ಜ್ಞಾನ ಪ್ರಾಪ್ತಿಗಾಗಿ ಎಲ್ಲವನ್ನೂ ಬಿಟ್ಟು ಅದನ್ನೇ ಚಿಂತನೆ ಮಾಡೋ ಸನ್ಯಾಸ ಬೇರೆ. ವಿಧಿಷ ಸನ್ಯಾಸ ಅಂದ್ರೆ ಪ್ರೊಸೀಜರ್ ಇದೆ, ಇದಕ್ಕೆ ಇನ್ನೇನು ತತ್ವಚಿಂತೆ ಬಿಟ್ಟು ಬೇರೆ ಪ್ರೊಸೀಜರ್ ಇಲ್ಲ. ವಿಧಿಷ ಸನ್ಯಾಸಕ್ಕೆ ಗಿರಿಜಾ ಹೋಮ ಮಾಡ್ಕೊಂಡು, ಅಷ್ಟು ಶ್ರಾದ್ದ ಮಾಡ್ಕೊಂಡು, ನದಿ ತೀರಕ್ಕೆ ಹೋಗಿ ಪ್ರೇಷೋಚ್ಚಾರಣೆ ಮಾಡಿ ಯಜ್ಞೋಪಸ್ಕಾಗಿ ತೆಗೆದು ಬಿಟ್ಟು ಎಲ್ಲ ಮಾಡ್ತಾರೆ. ಆ ಸನ್ಯಾಸಕ್ಕೆ ಕ್ರಮ ಇದೆ. ಇದು ಸರ್ವದಾ ಚಿತ್ತಶುದ್ಧಿ ಹೊಂದ ಆತ್ಮಚಿಂತೆ ಮಾಡ್ತಾ ಇರೋದು. ಸರ್ವದಾ ಆತ್ಮಚಿಂತೆ ಮಾಡ್ತಾ ಇದ್ದಿಲ್ಲ, ಕರ್ಮ ಬಿಟ್ಟು ಹೋಗಿರುತ್ತಲ್ಲ, ಆದ್ರೆ ಸನ್ಯಾಸಿ ಇವನು. ಯಾವಾಗ್ಲೂ ಇದನ್ನೇ ಮಾಡ್ತಾ ಇದ್ಮೇಲೆ ಕರ್ಮ ಮಾಡೋ ಟೈಮ್ ಇಲ್ಲಿದೆ, ಹೋಯ್ತು, ಕರ್ಮ ಬಿಟ್ಟು ಹೋಯ್ತು ಸನ್ಯಾಸಿ. ಇವಾಗ ಬೈತಾನೆ, ಏವಂತರ್ಹಿ ಯೋಗ ಸನ್ಯಾಸ ವಿಶೇಷತೆ. ನೀವು ಹೀಗೆ ಅರ್ಥ ಮಾಡೋದಾದ್ರೆ ಮತ್ತೆ ಯೋಗದ ಸನ್ಯಾಸ ಹೆಚ್ಚಾಗ್ತಾ ಹೋದ್ರೆ ಸನ್ಯಾಸ ಯೋಗ ಹೆಚ್ಚಾಗಲಿಲ್ಲ. ಏನಂತ ಯೋಗ ಕರ್ಮ ಸನ್ಯಾಸ ಕರ್ಮ ಯೋಗೋ ವಿಶೇಷತೆ ಅಂದ್ರೆ ನೀನ್ ಅರ್ಥ ಮಾಡಿದ್ದೇನೋ ಕರ್ಮಯೋಗದಿಂದ ಸನ್ಯಾಸ ಪ್ರಾಪ್ತಿ ಆಗ್ಬಿಟ್ಟು ಆಗತ್ತೆ ಅಂತ ಇದ್ದೀರಾ. ಯೋಗದಿಂದ ಸನ್ಯಾಸ ಹೆಚ್ಚಾಯ್ತೆ ಹೊರತು ಸನ್ಯಾಸಕ್ಕಿಂತ ಯೋಗ ಹೆಚ್ಚಾಗಲಿಲ್ವಲ್ಲ. ಹಿಂಗೆ ಹೇಳ್ಬಿಟ್ರಲ್ಲ, ನೀವು ಊಟ ಮಾಡ್ಬಿಟ್ರಲ್ಲ ಭಗವಂತ ಮಾತಿಗೆ. ಗುರುಗಳೇ ಯಾಕೆ ಇಷ್ಟು ಕನ್ಫ್ಯೂಸಿಂಗ್? ಸುಮ್ನೆ ಕರ್ಮಯೋಗ ಮಾಡು, ಆಮೇಲೆ ಕರ್ಮ ಸನ್ಯಾಸ ಯೋಗ ಮಾಡು ಅಂದ್ರೆ ಆಗೋಗ್ತಿತ್ತಲ್ವಾ? ಸುಮ್ನೆ ಕರ್ಮ ಸನ್ಯಾಸ ಮಾಡೋದಮ್ಮ, ಕರ್ಮ ಸನ್ಯಾಸ ಆಗತ್ತೆ. ಮತ್ತಷ್ಟೇ ಅಷ್ಟೇ ಹೇಳ್ಬಿಡ್ಬೋದಿತ್ತಲ್ವಾ? ಅದನ್ನ ಹೇಳಕ್ಕೆ ಪೀಠಿಗೆ ಹಾಕ್ತಾ ಇದಾರೆ, ಅದನ್ನ ಹೇಳಕ್ಕೆ ಪೀಠಿಗೆ ಹಾಕ್ತಾರೆ. ನೋಡಿ ಮುಂದೆ ವಾಕ್ಯ ನೋಡಿ. ಇದು ಗೀತೆಯಲ್ಲೇ ಚಾಪ್ಟರ್ 5 ಅಲ್ಲೇ ಅದು ಎರಡೂ ಒಂದೇ ಮಾರ್ಗ ಅಂತ ಹಂಗೆಲ್ಲ ಹೇಳೋದಕ್ಕಿಂತ ಒಂದು ಮುಗ್ಸಪ್ಪ ಆಮೇಲೆ ಇನ್ನೊಂದು ಹಂಗ್ ನ್ಯಾಚುರಲ್ ಆಗಿ ಆಗುತ್ತೆ ಅಂತ ಹೇಳ್ಬಿಟ್ಟಿದ್ರೆ ನಮಗೂ ಕನ್ಫ್ಯೂಷನ್ ಇಲ್ಲ. ಅಲ್ಲಮ್ಮ, ಇವಾಗ ಬೆಂಗಳೂರು ಶಿವಮೊಗ್ಗ ಹೋಗ್ಬೇಕಾದ್ರೆ ತುಮಕೂರು ಸಿಗತ್ತೆ, ಟಿಪ್ಟೂರು ಸಿಗತ್ತೆ, ಅರಸೀಕೆರೆ ಸಿಗತ್ತೆ, ಬೀರೂರು ಸಿಗತ್ತೆ, ಬುದ್ಧ ಸಿಗತ್ತೆ, ಬೇರೆ ಬೇರೆ ಅಲ್ಲ ಅದು. ಬೇರೆ ಬೇರೆ ಹೆಂಗಾಯ್ತು ಗುರುಗಳೇ? ಕರ್ಮಯೋಗ ಚಿತ್ತಶುದ್ಧಿ ಪಡ್ಕೊಂಡ್ ಮೇಲೆನೆ ಏನಾದ್ರು ಮಾತಾಡ್ಬೋದಲ್ವಾ? ಅದ್ರ ತನಕ ಏನು ಮಾತಾಡೋಂಗಿಲ್ಲ ಅಲ್ವಾ? ನಮ್ಮ ಯಾರ ಸಾರಿ ಮಾತಾಡೋದು ಏನಾದ್ರು ಮಾಡ್ಕೊಳ್ಳಿಮ್ಮ. ಕರ್ಮಯೋಗ ಮಾಡಿದವನು ಹೇಗ್ ಪಡ್ಕೊಳ್ತಾರೆ ಪ್ರಶ್ನೆ. ಕರ್ಮಯೋಗಿಗೂ ಅದೇ ಫಲ, ಸಾಂಖ್ಯನಿಗೂ ಅದೇ ಫಲ. ಹೇಗೆ ಇಬ್ರಿಗೂ ಒಂದೇ ಹೆಂಗ್ ಫಲ ಬರುತ್ತೆ ಅಂದ್ರೆ ಕರ್ಮಯೋಗದಿಂದ ಚಿತ್ತಶುದ್ಧಿಯಾಗಿ ಸನ್ಯಾಸ ಪ್ರಾಪ್ತಿಯಾಗಿ ಜ್ಞಾನನಿಷ್ಠೆ ಉಂಟಾಗಿ ಮುಕ್ತನಾಗ್ತಾನೆ ಅಂದ್ರು. ಹೌದು, ಅದು ಕರೆಕ್ಟ್. ಆದ್ರೆ ಇಲ್ಲಿ ಹೇಳೋದು ಇದು ಏನಂತಾರೆ ಶ್ಲೋಕ 5 ಅಲ್ಲಿ ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತದ್ಯೋ ಭೈರವಿ ಗಮ್ಯತೆ. ಹಂಗಂದ್ರೆ ಎರಡು ಪಡ್ಕೊಳ್ಳುತ್ತೆ ಅಂದ್ರೆ ಅದ್ರ ಬದಲು ಆದ್ಮೇಲೆ ಒಂದು ಅಂತ ಹೇಳ್ಬಿಟ್ಟಿದ್ರೆ ಈಸಿ ಆಗ್ತೈತಲ್ವಾ? ಅಥವಾ ಕರ್ಮಯೋಗ ಹೋಗ್ಬೇಕಲ್ಲ, ನೀನ್ ಆದ್ಮೇಲೆ ಕರ್ಮಯೋಗ ಮಾಡಕ್ ಹೋಗಲ್ಲ. ನೀ ಕರ್ಮಯೋಗಕ್ಕೂ ಅದೇ ಸಿಗತ್ತೆ ಅಂತ ಅಂದ್ಬಿಟ್ರೆ ಅವಾಗ ಕರ್ಮಯೋಗ ಮಾಡಕ್ ಹೋಗ್ತಾರೆ. ಇದಾದ್ಮೇಲೆ ಅಲ್ಲಿಗೆ ಬರ್ಬೇಕು, ಅದಾದ್ಮೇಲೆ ಅಲ್ಲಿಗೆ ಹೋಗ್ಬೇಕು, ಅದನ್ನೇ ಹೋಗ್ತಿದ್ದೀನಿ ಬಿಡ್ತಾನೆ. ಇಲ್ಲ ನೀನ್ ಕರ್ಮಯೋಗ ಕರ್ಮಯೋಗದಲ್ಲಿ ಇದ್ದಾದ್ರೆ ನಿನ್ಗೆ ಅದು ಆಗ್ಬಿಡತ್ತೆ ಅಂದ್ಬಿಟ್ರೆ ಕರ್ಮಯೋಗ ಹೊಳ್ದಂಗೆ ಆಗುತ್ತೆ, ಕರ್ಮಯೋಗ ತೊಡಗ್ತಾರೆ ಅಷ್ಟೇ. ನಾ ಉದ್ದೇಶ ಇನ್ನೇನೋ ಇಲ್ಲ ಹಂಗಿದ್ರೆ. ಕರ್ಮಯೋಗ ತೊಡಗಬೇಕು, ಕರ್ಮಯೋಗಕ್ಕೆ ಬರ್ಬೇಕು ಜನ. ಕರ್ಮಯೋಗ ಮಾಡ್ತಾ ಮಾಡ್ತಾ ತಾನೇ ಕರ್ಕೊಂಡು ಹೋಗುತ್ತೆ ಕರ್ಮಯೋಗ. ಚೆನ್ನಾಗಿ ಕರ್ಮಯೋಗದ ನಿಷ್ಠರಾದವನಿಗೆ
ಚಿತ್ತಶುದ್ಧಿ, ಚಿತ್ತೈಕಾಗ್ರತೆ, ಪ್ರತ್ಯಕ್ ಪ್ರವೃತ್ತೆ, ಆತ್ಮಚಿಂತನೆ, ಆತ್ಮವಿಚಾರ, ಆತ್ಮಜ್ಞಾನ ಎಲ್ಲ ಆಗುತ್ತೆ. ಹೌದು, ಕರ್ಮಯೋಗದ ಸ್ವರೂಪ ಹಾಕ್ತೀವಿ. 4 ಬಂದ ಕರ್ಮಯೋಗದಲ್ಲಿ ಈಶ್ವರಾತ್ಮ ಬುದ್ಧಿನ ಮಾಡಿ ಫಲಾಪೇಕ್ಷೆ ಇದೆ ಮಾಡಿದ್ಮೇಲೆ ಇನ್ನು ಅದಕ್ಕೆ ಉದ್ದೇಶ ಭಗವಂತ ಪಡ್ಕೊಳ್ಳೋದೇ ಆಗುದು. ಗೊತ್ತು ಮಾಡಿಸ್ಕೊಡುತ್ತೆ ಕರ್ಮಯೋಗ. ಕರ್ಮಯೋಗ ಗೊತ್ತು ಮಾಡಿಸ್ಕೊಡತ್ತಮ್ಮ. ಕರ್ಮಯೋಗದ ಸ್ವಭಾವವೇ ಕರ್ಕೊಂಡು ಹೋಗುತ್ತೆ ಮುಂದಕ್ಕೆ. ಅದು ಅಷ್ಟೇ. ಅನ್ನ ಏನೇನು ಅವಾಂತ ಫಲ ಅನ್ನೋ ವಿಷಯ ಬೇರೆ. ಕರ್ಮಯೋಗದಲ್ಲಿ ಇದ್ದವನಿಗೆ ಅದು ನಗು ಏನೇನು ಹೇಳ್ತಾ ಇದ್ದೀನಿ. ಆದ್ರೆ ಅಂದ್ರೇನು, ಇವನು ಸನ್ಯಾಸಕ್ಕೆ ಹೋಗಿಯೇ ಜ್ಞಾನ ಪಡ್ಕೊಳ್ತಾನೆ ಅಂತ ಅನ್ನೋದಾದ್ರೆ ಯೋಗಕ್ಕಿಂತ ಸನ್ಯಾಸ ಹೆಚ್ಚು ಅಂತ ಆಯ್ತಲ್ಲ. ಸನ್ಯಾಸ ಟೋಲ್ಗೇಟ್ ಆಯ್ತಲ್ಲ. ಇವಾಗ ಸನ್ಯಾಸಕ್ಕೆ ಬರ್ದೇನೆ ಮುಂದಕ್ಕೆ ಅವಕಾಶ ಇಲ್ಲ ಅಂತ ಆಯ್ತಲ್ಲ ಅಂತ. ಆವಾಗ ಇದು ಈ ಮಾತು ಹೆಂಗೆ ಹೇಳ್ಬಿಟ್ಟ ಏನಂತ, ಇದು ಮುಕ್ತ ತಯೋಷ್ಟಿ ಕರ್ಮ ಸನ್ಯಾಸ ಕರ್ಮ ಯೋಗೋ ವಿಶಿಷ್ಯತೆ ಅಂತ. ಆ ಎರಡರಲ್ಲಿ ಕರ್ಮ ಸನ್ಯಾಸ ಕರ್ಮಯೋಗದಲ್ಲಿ ಕರ್ಮಯೋಗವೇ ಹೆಚ್ಚು ಅಂತ ಭಗವಂತ ಉತ್ತರ ಕೊಟ್ಟನಲ್ಲ, ಇದು ಹೆಂಗೆ ಸರಿ ಆಗತ್ತೆ ಅಂತಂದ್ರೆ ಅದಕ್ಕೆ ಉತ್ತರ ಕೊಡ್ತಾನೆ. ಶೃಣುತಸ್ಸ ಕಾರಣಂ. ಅದಕ್ಕೆ ಕಾರಣ ಹೇಳ್ತೀನಿ ಕೇಳು. ಯಾವ್ದು ಕಾರಣ? ಕರ್ಮಯೋಗ ಹೆಚ್ಚು ಅಂತ ಹೇಳಿದ್ದಕ್ಕೆ. ಯಾವ್ದಕ್ಕಿಂತ? ಕರ್ಮ ಸನ್ಯಾಸ. ಯಾವ ಕರ್ಮ ಸನ್ಯಾಸ ಅಲ್ಲ ಮಾಡಿದಲ್ಲ, ಬೀಜ ಸನ್ಯಾಸ ಮಾಡ್ಲಿಲ್ಲ. ತ್ವಯಾ ಪೃಷ್ಟಂ ಕೇವಲಂ ಕರ್ಮ ಸನ್ಯಾಸಂ ಕರ್ಮಯೋಗಂಚ ಅಭಿಪ್ರೇತ್ಯ ತಯೋಃ ನಿತರಃ ಕಶ್ರೇಯಾನಿತಿ. ಮೊದಲನೇ ಶ್ಲೋಕದಲ್ಲಿ ಸನ್ಯಾಸಂ ಕರ್ಮಣಾಂ ಕೃಷ್ಣಾಮಯೋಗಂಚಲ್ಲಿ ಬರೀ ಕರ್ಮ ಬಿಡೋದನ್ನು ಕರ್ಮಯೋಗವನ್ನು ಕೇಳ್ತಾ ಇದೀಯಾ. ಬರೀ ದ್ವಿಜ ಸನ್ಯಾಸ ಅಲ್ಲ, ಸುಮ್ಮನೆ ಕರ್ಮ ಬಿಟ್ಟೆಪ್ಪ, ಗ್ರಾಂಡರ್ಗಾರಲ್ಲ. ಸಂಜಾನೂ ಮಾಡಲ್ಲ, ಪೂಜೆನೂ ಮಾಡಲ್ಲ, ಏನು ಮಾಡಲ್ಲ. ಸನ್ಯಾಸಿ ಕರ್ಮ ಬಿಡಿ ಅಂತ ಸನ್ಯಾಸಿ ಅನ್ಬೋದು ಅದನ್ನ. ಅವರನ್ನು ಕರ್ಮಯೋಗ ಮಾಡೋನು ಇಬ್ರು ಇಟ್ಕೊಂಡ್ರೆ ಕರ್ಮಯೋಗ ಹೆಚ್ಚು. ಹೌದಾ? ಕೇವಲವಾದ ಕರ್ಮ ಸನ್ಯಾಸ ಅಂದ್ರೆ ಶಾಸ್ತ್ರದ ಒಂದು ಚೌಕಟ್ಟು ಇಲ್ಲದ. ಅದನ್ನ ಹೇಳ್ತಾ ಇಲ್ಲ ಭಾಷೆಗಾರರು. ತ್ವಯಾ ಪೃಷ್ಟಂ ಕೇವಲ ಕರ್ಮ ಸನ್ಯಾಸ ಅಂತ ಇದ್ರಲ್ಲಿ ಪದದಿಂದ ಜ್ಞಾನನಿಷ್ಠೆ ಹೊಂದದೇ ಇರೋ ವ್ಯಕ್ತಿ ಅಂತ. ಅವನು ಆಶ್ರಮ ಸನ್ಯಾಸನೇ ಸ್ವೀಕಾರ ಮಾಡ್ಬೋದು, ಲೋಕದಲ್ಲಿ ಅವನನ್ನು ವಿವಿಧಿಷಾ ಸನ್ಯಾಸಿ ಅಂತಾನೆ ಕರಿಬಹುದು. ಬಟ್ ಅದು ಸ್ವಹೃದಯದಲ್ಲಿ ಅವನ ಜ್ಞಾನನಿಷ್ಠೆಗೆ ಯೋಗ್ಯತೆ ಬಂದಿಲ್ಲ ಇನ್ನು. ಅಂತಃಕರಣ ಶುದ್ಧವಾಗಿಲ್ಲ, ಚಿತ್ತಶುದ್ಧಿ ಬಂದಿಲ್ಲ. ಸುಮ್ನೆ ಕೇಳ್ದ ಎಲ್ಲೋ ಪ್ರವಚನನೋ ಇನ್ನೊಂದೋ ಇನ್ಸ್ಪೈರ್ ಆಗ್ಬಿಟ್ಟ, ಬಿಟ್ಬಿಡ್ತೀನಿ ಅಂತ ಬಿಟ್ಟ, ಸನ್ಯಾಸ ತಗೊಂಡ್ಬಿಟ್ಟ. ಹಂಗೂ ಆಗ್ಬೋದು. ಇಲ್ಲ ನೀವ್ ಹೇಳ್ದಂಗೆ ಏನು ತಗೊಳ್ದೇನೆ ಆಶ್ರಮ ಸ್ವೀಕಾರನೂ ಮಾಡದೇನೆ ಲಂಡನ್ ತರ ಬಿಟ್ರು ಆಗ್ಬೋದು. ಕರ್ಮನ್ ಬಿಟ್ಟು ಎರಡು ಆಗ್ಬೋದು. ಅದಾದ್ರೆ ಬೆಟರ್. ನೀವು ಹೇಳ್ಬೋದು ಆ ಸನ್ಯಾಸ ಆದ್ರೆ ಅದಕ್ಕಿಂತ ಕರ್ಮಯೋಗನೇ ವಾಸಿ. ಯಾಕೆಂದ್ರೆ ಇವನಿಗೆ ಇನ್ನೂ ಚಿತ್ತಶುದ್ಧಿ ಉಂಟಾಗಿಲ್ಲ, ತಗೊಂಡ್ಬಿಡ್ತಾನೆ ಆ ಒಂದು ಜೋಶಲ್ಲಿ, ಆಮೇಲೆ ಪೂರಕ್ಕೆ ಯೋಗ್ಯತೆ ಇರಲ್ಲ. ಅದನ್ನ ಅದನ್ನ ಹಠದ ನೋಡ್ಕೊಳ್ಳೋದು ಬೆಟರ್ ಆಗುತ್ತೆ. ಕರ್ಮ ಸನ್ಯಾಸ ಮಾಡಕ್ ಆಗಲ್ಲ, ಕರ್ಮ ಯೋಗ ಮಾಡೋ ತನಕ. ಕರ್ಮಯೋಗ ಮಾಡ್ಬೇಕು. ಅದು ಕರ್ಮ ಸನ್ಯಾಸ ಮಾಡ್ಬಿಟ್ರೆ ಯಾವ ಆಶ್ರಮ ಆದ್ರೂ ಆಗ್ಲಿ ಅದು ಆ ಸ್ಟೆಪ್ ಫಾಲೋ ಆಗ್ಲೇಬೇಕು ಅಲ್ವಾ? ಮತ್ತೆ ಅದು ಒಂದು ಸ್ಟ್ರೈಟ್ ಆಗಿ ಹೇಳ್ಬಿಟ್ಟಿದ್ರೆ ಆಗೋ ಈಸಿ ಆಗಿಬಿಡ್ತಿತ್ತು. ಚಾಪ್ಟರ್ 5 ನಮ್ಗೆ ಕನ್ಫ್ಯೂಸ್ ಆಗ್ತಾ ಇದೆ. ಯಾಕೋ ತುಂಬಾ ಕನ್ಫ್ಯೂಸ್. ಯಾಕೆ ಸ್ಟ್ರೈಟ್ ಆಗಿ ಹಂಗ್ ಹೇಳಿಲ್ಲ ಕೃಷ್ಣ ಇದ್ರಲ್ಲಿ ಅಲ್ವಾ? ಒಂಥರ ಎರಡೂ ಒಂದೇ ನೀನ್ ಇದು ಒಂಥರ ಹಂಗೆ ಹೇಳ್ತಾ ಇರೋದು. ಯಾಕೆ ಎರಡು ಒಂದೇ ಅಂತಂದ್ರೆ ಕರ್ಮಯೋಗನ ಪ್ರೈಸ್ ಮಾಡದೆ ಹೋದ್ರೆ ಕರ್ಮಯೋಗ ಯಾರು ತೊಡಗಲ್ಲಮ್ಮ. ಕರ್ಮಯೋಗನ ಚೆನ್ನಾಗಿ ಕರ್ಮಯೋಗ ಚೆನ್ನಾಗಿ ಪಕ್ವ ಆದ ಅಂದ್ರೆ ಮುಂದಿನ ಎಲ್ಲಾ ಮೆಟ್ಲು ಅವನು ಸುಗಮವಾಗತ್ತೆ. ಅದಕ್ಕೋಸ್ಕರ ತುಂಬಾ ಒತ್ತಾನೆ ಭಗವಂತ ಕರ್ಮಯೋಗವನ್ನ. ಕರ್ಮಯೋಗದಲ್ಲಿ ಯಾರು ಚೆನ್ನಾಗಿ ಊರಿರ್ತಾರೋ ಅವ್ರಿಗೆ ಯಾವ ಎಲ್ಲೂ ತಪ್ಪಲ್ಲ. ಅವರು ಬರೀ ವಿವೇಕದ ಸನ್ಯಾಸ ಮಾಡಿರ್ತಾರಲ್ಲ, ತಪ್ಪೋ ಚಾನ್ಸ್ ಉಂಟು. ಅವರು ಬಿದ್ದು ಬಿಡ್ತಾರೆ, ವಾಪಸ್ ಬಂದ್ಬಿಡ್ತಾರೆ, ಇನ್ನೇನು ಅಡ್ವರ್ಟ್ ಮಾಡ್ಕೊಂಡ್ಬಿಡ್ತಾರೆ, ಎಲ್ಲೆಲ್ಲೋ ಹೋಗ್ಬಿಡ್ತಾರೆ. ಇವರಿಗೆ ಅಡ್ವರ್ಟ್ ಆಗಲ್ಲ. ಕರ್ಮಯೋಗ ಚೆನ್ನಾಗಿ ಮಾಡೋರಿಗೆ ಅವ್ನಿಗೆ ಭಗವಂತನ ಸಪೋರ್ಟ್ ಇರುತ್ತೆ, ಚೆನ್ನಾಗಿ ಹೋಗ್ತಾರೆ, ಇದಾಗ್ತಾರೆ. ಎಲ್ಲರೂ ಬಿಡಿಸುತ್ತೆ ಕರ್ಮಯೋಗ. ಬೆಟರು. ಅಂದ್ರೆ ಆಪ್ಟ್ ಅಂತಲ್ಲ, ಇದಕ್ಕೊಂದು ಉದಾಹರಣೆ ಜ್ಞಾಪಕ ಬಂತು, ಅರ್ಥ ಮಾಡ್ಕೊಳ್ಳೋ ಇದು ಕನ್ಫ್ಯೂಷನ್ ಇರೋದ್ರಿಂದ. ನಮ್ದು CA ಹಿಂದೆ ತಗೊಳ್ಳುವಾಗ PUC ಆದ್ಮೇಲೆ ಒಂದೇ ಸಲ ಫೌಂಡೇಶನ್ ತಗೊಂಡು ತಗೋಬಹುದು CA ನ ಮುಂದಕ್ಕೆ. ಡಿಗ್ರಿ ಮಾಡು ತಗೋಬಹುದು.
ಡಿಗ್ರಿ ಮಾಡಿ ತಗೊಳ್ಳೋದು ಅದೇನೆ, ಫೌಂಡೇಶನ್ ಮಾಡಿ ತಗೊಳ್ಳೋದು ಅದೇನೆ. ಏನ್ ವ್ಯತ್ಯಾಸ ಅಂದ್ರೆ ಕಷ್ಟ. ಫೌಂಡೇಶನ್ ಮಾಡೋರ್ಗೆ ಕ್ಲಿಯರ್ ಆಗ್ಬಿಟ್ರೆ ಡಿಗ್ರಿನ ಕರೆಸ್ಪಾಂಡೆನ್ಸ್ ಅಲ್ಲಿ ಮಾಡ್ಕೋಬಹುದು. ಸ್ವಲ್ಪ ಮಂದಪ್ರಜ್ಞರಾಗಿರೋರು ಡಿಗ್ರಿ ಮಾಡ್ಕೊಂಡ್ ಮಾಡೋದು ವಾಸಿ. ಯಾಕೆ ಅಂದ್ರೆ ಅಲ್ಲಿ ಎಲ್ಲ ಕವರ್ ಆಗ್ಬಿಡುತ್ತೆ, ವಿಚಾರಗಳು ಕವರ್ ಆಗ್ಬಿಡುತ್ತಲ್ಲ, ಅವ್ರಿಗೆ ಆಮೇಲೆ ಮಾಡೋದು ಸುಲಭ ಆಗುತ್ತೆ. ಅದಕ್ಕೆ ಈಗ ನಮ್ಮ ಇದು ಕಾಲೇಜ್ ಪ್ರೊಫೆಸರ್ಗಳು ಅವ್ರಿಗೆ ಗೊತ್ತಿರುತ್ತೆ ಯಾವ ಮಕ್ಕಳು ಯಾವ ರೇಂಜ್ ಅಲ್ಲಿ ಇರ್ತಾರೆ ಅಂತ. ಅವರು ಕೌನ್ಸಿಲಿಂಗ್ ಮಾಡ್ತಾರೆ. ನಮ್ದು PU ಆದ್ಮೇಲೆ ಅವ್ರು ಒಂದಿಷ್ಟು ಜನಕ್ಕೆ ನೀವು ಡಿಗ್ರಿ ತಗೊಳ್ಳಿ, ನೀವು ಡಿಗ್ರಿ ತಗೊಂಡು ಡಿಗ್ರಿ ಮುಗಿಸ್ಕೊಂಡು CA ಹೋಗಿ ಅಂತಾರೆ. ಇನ್ ಕೆಲವ್ರಿಗೆ ನೀವು ಫೌಂಡೇಶನ್ ಸ್ಟ್ರೀಮ್ ಇಂದ ಹೋಗಿ. ಫಲ ಒಂದೇ, ಇಬ್ರು ಈ ಫೌಂಡೇಶನ್ ಕ್ಲಿಯರ್ ಆದ್ರೂ ಇಂಟರ್ಗೆನೆ ಅಡ್ಮಿಷನ್, ಡಿಗ್ರಿ ಆದ್ರೂ ಇಂಟರ್ಗೆನೆ ಅಡ್ಮಿಷನ್. ಆ ಯೋಗ್ಯತೆಗೆ ತಕ್ಕಾಗಿ ಅವರು ಉಪದೇಶ ಕೊಡ್ತಾರೆ. ಬಟ್ ಅವ್ರಿಗೆ ಹಂಗ್ ಹೇಳಕ್ ಆಗಲ್ಲ. ಆ ಮಕ್ಳಿಗೆ ಅವ್ರಿಗೆ ಇನ್ನೇನೋ ಒಂದ್ ರೀತಿನಲ್ಲಿ ಹೇಳ್ತಾರೆ, ಡಿಗ್ರಿನಲ್ಲೇ ಇದೆಲ್ಲ ಕವರ್ ಆಗ್ಬಿಡುತ್ತೆ, ನೀವ್ ಯಾಕೆ ಇದ್ ಮಾಡಕ್ ಹೋಗ್ತೀರಾ, ಎಡವಟ್ ಮಾಡ್ಕೋತೀರಾ, ನಿಮ್ಗೆ ಈ ಒಟ್ಟಿಗೆ ಇದು ಆಗ್ಬಿಡುತ್ತೆ, ನಿಮ್ಗೆ ಒದ್ದಾಡದ್ ಬೇಡ ಅಂತ ಅವ್ರು ಬೇರೆ ತರ ಉಪದೇಶ ಕೊಡ್ತಾರೆ. ಕೊಡುವಾಗ ಅವ್ರಿಗೆ ಇದು ನೀವು ಬುದ್ಧಿವಂತರಲ್ಲ ಕಣ್ರೋ, ನೀವ್ ಇದು ತಗೊಂಡ್ಬಿಡಿ, ಹಂಗೆ ಹೇಳಲ್ಲ. ಶಬ್ದ ಬೇರೆ. ಸೊ ಕಿರಣ್ ಹೇಳ್ತಾ ಇರೋದು ಸನ್ಯಾಸಾಶ್ರಮ ಪ್ಲಸ್ ಗೃಹಸ್ಥಾಶ್ರಮ. ಅಮ್ಮ ಇಲ್ಲಿ ಆಶ್ರಮದ ವಿಚಾರ ಅಲ್ಲ ಇದು. ಅಲ್ಲ, ಹಂಗಿದ್ರೆ ನೀವ್ ಹೇಳ್ತಾ ಇರೋದು ಕರ್ಮಯೋಗ ಮತ್ತೆ ಕರ್ಮ ಸನ್ಯಾಸ ಯೋಗ, ಹೌದಾ? ನೀವು ಆ ಪದಗಳಿಗೆ ಏನ್ ಅರ್ಥ ಮಾಡ್ಕೊಂಡಿದೀರಾ? ಒನ್ ಇಸ್ ಆಕ್ಷನ್, ನನಗ್ ಕ್ಲಿಯರ್ ಆಗಿ ರಿನೌನ್ಸಿಯೇಷನ್ ಇನ್ ಆಕ್ಷನ್, ಇನ್ನೊಂದು ಕರ್ಮ ಸನ್ಯಾಸ ಯೋಗ ಅಂದ್ರೆ. ಮತ್ತೆ ಅದು ಆಶ್ರಮ ಅಲ್ವೇ ಅಲ್ಲ, ಯಾರು ಬೇಕಾದ್ರೂ ರಿನೌನ್ಸ್ ಮಾಡಬಹುದು. ಹೌದು, ಮತ್ತೆ ನೀವ್ ಹೇಳಿರೋ ಎಕ್ಸಾಂಪಲ್ ಹಂಗೆ ಬರುತ್ತಲ್ಲ. ಹೆಂಗೆ ಬರುತ್ತೆ? ಕರೆಸ್ಪಾಂಡೆನ್ಸ್. ಓಕೆ, ನಿಮ್ಮ ಎಕ್ಸಾಂಪಲ್ ಪ್ರಕಾರ ಕರೆಸ್ಪಾಂಡೆನ್ಸ್ ಯಾರು ಮತ್ತೆ ಡಿಗ್ರಿ ಮಾಡಿದವ್ರು ಯಾರು? ಫುಲ್ ಕಾಲೇಜ್ ಅಟೆಂಡ್ ಮಾಡೋರು ಡಿಗ್ರಿಗೆ ಹೋಗ್ತಾರೆ, ಡಿಗ್ರಿ ಅಡ್ಮಿಷನ್ ಮಾಡ್ಕೋತಾರೆ, ಫೌಂಡೇಶನ್ ತಗೊಳ್ಳೋದೇ ಇಲ್ಲ ಅವರು. ನೀವು ಲೈಕ್ ವಿತ್ ದಿಸ್ ಈ ಚಾಪ್ಟರ್ 5 ಗೆ ಹೆಂಗೆ ಅಪ್ಲಿಕಬಲ್ ಅಂತ ಕೇಳ್ತಾರೆ. ಅದೇಮ್ಮ ಚಾಪ್ಟರ್ 5 ಅಲ್ಲಿ ಈ ಚಿತ್ತಶುದ್ಧಿ ಹೊಂದದೇ ಇರೋರಿಗೆ ಕರ್ಮಯೋಗ ಮಾಡೋದೇ ಶ್ರೇಷ್ಠ ಅಂತ ನಾನು ಭಗವಂತ. ಡಿಗ್ರಿ ಮಾಡ್ಬೇಕು, ಮಾಡಿ ಬನ್ನಿ, ಅವಾಗ ಯೋಗ್ಯತೆ ಬರುತ್ತೆ ಅಂತ. ಕರೆಸ್ಪಾಂಡೆನ್ಸ್ ಯಾರಿಗೆ ಹೇಳ್ತಾರೆ? ಕೆಲವರಿಗೆ ಯೋಗ್ಯತೆ ಮೊದ್ಲೇ ಇರುತ್ತೆ, ಚಿತ್ತಶುದ್ಧಿ ಇರುತ್ತೆ, ಅದು ಅವ್ರವ್ರೇ ನೋಡ್ಕೋಬೇಕು. ಇದು ರೂಲ್ ಯೂನಿವರ್ಸಲ್ ಆಗಿ ಅಪ್ಲೈ ಮಾಡಕ್ ಆಗಲ್ಲ. ಕೆಲವರಿಗೆ ಚಿತ್ತಶುದ್ಧಿ ಆಗ್ಲೇ ಬಂದಿರುತ್ತೆ, ಅವ್ರ ಕರ್ಮದಿಂದ ಏನು ಹಂಗಿಲ್ಲ ಅಂತ ನಿಶ್ಚಯ ಆಗ್ಬಿಟ್ಟಿರುತ್ತೆ, ವೈರಾಗ್ಯ ಊರಿರುತ್ತೆ, ನಿತ್ಯಾನಿತ್ಯ ವಿವೇಕ ಇರುತ್ತೆ. ಅವರು ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಕೊಂಡು ವಿಚಾರ ಮಾಡ್ಕೊಂಡು ತಿಳ್ಕೊತಾರೆ. ಅವ್ರಿಗೆ ಕರ್ಮ ಸನ್ಯಾಸ ಮಾಡೋದೇ, ಕರ್ಮಯೋಗ ಮಾಡೋದು ಬೇಕಿರಲ್ಲ. ಕರ್ಮಯೋಗ ಡಿಗ್ರಿ ಇದ್ದಂಗೆ ಕರ್ಮಯೋಗ ಮಾಡಿದ್ರೆ ನೇರವಾಗಿ ಶ್ರವಣ ಮನನಕ್ಕೆ ಬರೋದು. ಕರ್ಮಯೋಗ ಬೇಡ, ನಮಗೆಲ್ಲ ಬೇಕು ಕರ್ಮಯೋಗ. ನಾವು ಕರ್ಮಯೋಗ ಮಾಡ್ಕೊಂಡು ನಾವು ಹೋಗು. ನೀರಿಲಿಯದ ಗಂಟಲಲ್ಲಿ ಕಡುಬಂ ತುರ್ಕಿದಂತ ಆಯ್ತು ಅಂತ ಅಲ್ವಾ? ಹಾ, ಕರೆಕ್ಟ್. ಕರ್ಮಯೋಗ ಮಾಡಕ್ಕೆ ನಮ್ಗೆ ಆಗ್ತಾ ಇಲ್ಲ ಇನ್ನ. ಕರೆಕ್ಟ್. ತ್ವಯಾ ಪೃಷ್ಠ, ನೀನ್ ಕೇಳಿದ್ದು ಸುಮ್ಮನೆ ಒಂದು ಸನ್ಯಾಸ ಮಾಡ್ತಾವ್ರ ಕೇಸಲ್ಲಿ, ಯಾವುದೋ ಒಂದು ವಿವೇಕ ವಿಚಾರ ವೈರಾಗ್ಯ ಅಲ್ದೇನಿಗೆ, ಅದ ಸುಮ್ಮನೆ ಕರ್ಮ ಬಿಟ್ಟ. ಇನ್ನೊಂದು ಕರ್ಮಯೋಗ ಚೆನ್ನಾಗಿ ಮಾಡ್ತಾನೆ, ಭಗವದ್ಭಕ್ತನಾಗಿ ವಿಶ್ವಾಪನ ಬುದ್ಧಿಯಿಂದ ಫಲಾಪೇಕ್ಷೆ ಇಲ್ಲದೆ ದ್ವಂದ್ವ ಪ್ರಹಾಣ ಪೂರ್ವಕ ಸಮತ್ವ ಕರ್ಮಯೋಗ ಮಾಡ್ತಿದ್ದಾನೆ. ಇವರನ್ನ ಅಭಿಪ್ರಾಯ ಮಾಡ್ಕೊಂಡ್ರೆ ಇದೆರಡರಲ್ಲಿ ಯಾವ್ದು ಶ್ರೇಯಸ್ಸು ಅಂತ ಕೇಳಿದ್ರೆ ಭಗವಂತ ತದನುರೂಪಂ ಪ್ರತಿವಚನ ಮಯಾ ಉಕ್ತಂ ಅಂತ ಇದ್ದಾನೆ. ಕರ್ಮ ಸನ್ಯಾಸ ಕರ್ಮಯೋಗೋ ವಿಶಿಷ್ಯತೆ ಇದೆ, ಜ್ಞಾನ ಅನಪೇಕ್ಷ. ಆ ಕರ್ಮ ಸನ್ಯಾಸಕ್ಕೆ ಜ್ಞಾನ ಸೇರಿದ್ರೆ ಅದು ಉತ್ತಮ. ಕರ್ಮ ಸನ್ಯಾಸ ಜ್ಞಾನವಿಲ್ಲದೆ ಹೋದ್ರೆ, ಜ್ಞಾನವಿಲ್ಲದೆ ಇರೋ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗವೇ ಬೆಟರು. ವಿವೇಕ ವೈರಾಗ್ಯಾದಿಗಳು ಇಲ್ಲದೆ ಇರೋ ಕರ್ಮ ಸನ್ಯಾಸಕ್ಕಿಂತ ಗೃಹಸ್ಥನಾಗಿದ್ದು ನೆಮ್ಮದಿಯಿಂದ ಮನೆಯಲ್ಲಿಯೇ ಯಾವುದಕ್ಕೂ ಹೆಚ್ಚಾಗಿ ಅಭಿಮಾನ ಪಟ್ಕೊಳ್ಳದೆ ಭಗವದ್ಭಕ್ತಿ ಇಟ್ಕೊಂಡು ಅಂತರ್ಮುಖರಾಗಿದ್ದು DVG ತರಹ ಇದ್ಬಿಟ್ಟು ತತ್ವ ಚಿಂತನೆ ಮಾಡ್ತಾ ಇದ್ರೆ ತತ್ವಜ್ಞಾನ ಆಗ್ಬಿಡ್ತಾರೆ. ನಮ್ಗೆ DVG ತರ ತತ್ವಜ್ಞಾನ ಮೋಕ್ಷ ಇಲ್ಲ, ಇವರಾಗಿಯೇ ಸನ್ಯಾಸ ಮಾಡಿಯೇ ಮಾಡಿದ್ರೆ ಹಾಗೇನಿಲ್ಲಲ್ಲ. ಜ್ಞಾನ ಎರಡಕ್ಕೂ ಸಮಾನ. ಜ್ಞಾನ ಉಂಟಾದ ಮೋಕ್ಷ, ಜ್ಞಾನ ಉಂಟಾದ ಕರ್ಮಯೋಗದ ಮಾರ್ಗದಿಂದಲೂ ಚಿತ್ತಶುದ್ಧಿ ಉಂಟಾಗಿ ಇದಾಗಿ ಜ್ಞಾನವಾಗುತ್ತೆ. ಅದು ಸರ್ವಕರ್ಮನ್ಯಾಸ ಅಂತ ಅವನಲ್ಲಿ ಅವನ ಮಾನಸಿಕ ಧರ್ಮವಾಗಿ ಸರ್ವಕರ್ಮನ್ಯಾಸವೇ ಹೊರತು ಈ ಲೋಕದಂತೆ ಚತುರ್ಥಾಶ್ರಮ ಸರ್ವಕರ್ಮನ್ಯಾಸ ಅಲ್ಲ. ಅದು ಚತುರ್ಥಾಶ್ರಮ ಸರ್ವಕರ್ಮನ್ಯಾಸ ಬೇರೆ. ಅಲ್ಲಿ ಮತ್ತೆ ಜ್ಞಾನ ವೈರಾಗ್ಯ ಬೇಕೇ ಬೇಕು. ಅದನ್ನ ಇಟ್ಕೊಂಡ ಸರ್ವಕರ್ಮನ್ಯಾಸ ಹೆಚ್ಚೊಂದು ಅಂತ ಹೇಳಲೇಬೇಕಾಗಿಲ್ಲ.
ಅದು ಎಲ್ರಿಗೂ ಸಿಗೋಲ್ಲ ದಕ್ಕಲ್ಲ ಅನ್ನೋ ಕಾರಣದಿಂದ ಇದು ಆಸೆ ಅಂತ ಹೇಳ್ತಾ ಇದ್ದಾರೆ. ಜ್ಞಾನಾಪೇಕ್ಷಸ್ತು ಸನ್ಯಾಸ ಸಾಂಖ್ಯಮಿತಿ ಮಯಾ ಅಭಿಪ್ರೇತಃ. ನನ್ನ ಪ್ರಕಾರ ಸಾಂಖ್ಯ ಅಂತ ಯಾವ್ದನ್ನು ಹೇಳ್ತಿ ಗೊತ್ತಾ? ಜ್ಞಾನ ಸಹಿತವಾದ ಸನ್ಯಾಸವನ್ನು ಸಾಂಖ್ಯ ಅಂತೀವಿ. ಬರೀ ಸನ್ಯಾಸವನ್ನು ಸಾಂಖ್ಯ ಅನ್ನಲ್ಲ. ವಿವೇಕ ವೈರಾಗ್ಯಾದಿಯಿಂದ ಕೂಡಿಕೊಂಡಂತಹ ಸನ್ಯಾಸ ಸಾಂಖ್ಯ. ವಿವೇಕ ವೈರಾಗ್ಯ ಇಲ್ಲದೆ ಇರತಕ್ಕಂಥ ಸನ್ಯಾಸ ಇದೆಯಲ್ಲ, ಕೇವಲ ಸನ್ಯಾಸ, ಆಶ್ರಮ ಸನ್ಯಾಸ, ಅದು ದುರ್ಬಲ. ಈ ತರ ಸನ್ಯಾಸಿಗಳೇ ಜಾಸ್ತಿ ಲೋಕದಲ್ಲಿ ಇವಾಗ. ವಿವೇಕ ವೈರಾಗ್ಯ ಇಲ್ಲದೆ ಇರೋ ಸನ್ಯಾಸಿಗಳೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಅದಕ್ಕೆ ಭಗವಂತನಿಗೆ ಹೆದರಿಕೆ. ವಿವೇಕ ವೈರಾಗ್ಯ ಸನ್ಯಾಸ ಮಾಡಿದ್ರೆ ಎಡವಟ್ ಮಾಡ್ಕೊಳ್ಳೋಕ್ಕೂ ಅವಕಾಶ ಉಂಟು. ಆಮೇಲೆ ಅವರು ಇನ್ಯಾವುದೋ ಮಠ ಬೆಳೆಸೋದೋ, ಲೌಕಿಕ ಕೀರ್ತಿ ಬೆಳೆಸ್ಕೊಳ್ಳೋದೋ, ಪಾದಪೂಜೆನೋ, ತಮ್ದನ್ನೇ ಆತ್ಮೋದ್ಧಾರ ಮಾಡ್ಕೊಳಕ್ ಹೋಗೋದೇ ಇಲ್ಲ. ಅದಂತೂ ಇನ್ನೂ ಹಾರಿಬಲ್ಲೋ. ಅನಾಚಾರ ಮಾಡ್ಬಿಟ್ರು ಇನ್ನೂ ಹಾರಿಬಲ್ಲೋ. ಅನಾಚಾರ ಮಾಡ್ಕೊಳ್ಳೋದೇ ಬರೀ ಮಠ ಕೀರ್ತಿ ಇದು ಕೂಡ ಅದೇನು ಉಪಯೋಗ ಬರ್ಲಿಲ್ಲ. ವಿವೇಕ ಎಷ್ಟೋ ಬಂದಿರ್ತೂ ಆತ್ಮವಿಚಾರದಲ್ಲಿ ಜಾಸ್ತಿ ಆಗ್ಬೇಕು. ಅವ್ರು ಏನ್ ಮಾಡ್ತಾರೆ ಗೊತ್ತಾ? ಸನ್ಯಾಸ ಮಾಡ್ಬಿಡ್ತಾರೆ. ಅವ್ರಿಗೆ ಸಾಮಾಜಿಕ ತುಂಬಾ ಸ್ಥಾನಮಾನ ಗೌರವ ಸಿಕ್ಬಿಡುತ್ತಲ್ಲ, ಅದನ್ನ ಇನ್ಯಾವುದಕ್ಕೂ ದುರುಪಯೋಗ ಮಾಡ್ಬಿಡ್ತಾರೆ. ಮಠ ಕಟ್ತೀನಿ, ಮಠ ಬೆಳೆಸ್ತೀನಿ, ಅದಕ್ಕೆ ದುಡ್ಡು ಕೊಡಿ, ಅದು ಮಾಡ್ಬಿಟ್ಟು ಯೋಜನೆ ಹಾಕ್ಬಿಡ್ತಾರೆ. ವೃಷಾಶ್ರಮ ಉದ್ದೇಶಗಳು ಬೇರೆ ಬೇರೆ ಇರುತ್ತೆ. ಕೆಲವರು ಸನ್ಯಾಸ ಇಲ್ಲಿ ನೀಸ್ಲಾರ್ದ ಈ ಸಮಾಜದಲ್ಲಿ ಇದ್ರಲ್ಲಿ ಸನ್ಯಾಸ ತಗೋತಾರೆ. ಕೆಲವರು ಅಲ್ಲಿ ಏನೋ ಲಾಭ ಬಂದ್ಬಿಡುತ್ತೆ, ನಂಗೆ ತುಂಬಾ ದುಡ್ಡು ಅಧಿಕಾರ ಇದು ಹೆಸರು ಬರುತ್ತೆ ಅಂತ ಮಾಡ್ತಾರೆ. ಕೆಲವರು ಫ್ಯಾಂಟಸಿಗೋಸ್ಕರ ಮಾಡ್ತಾರೆ. ಎಲ್ಲೋ ಕೇಳ್ಬಿಟ್ಟಿರ್ತಾರೆ, ಏನೋ ಕಿರಣ್ ಹೇಳಿದ್ರಲ್ಲ ಆಗ್ಲೇ ಹಂಗೆ, ಎಲ್ಲೋ ಪ್ರವಚನನೋ ಲೆಕ್ಚರೋ ಏನೋ ಕೇಳ್ಬಿಡ್ತಾರೆ, ಒಂದು ಫ್ಯಾಂಟಸಿಗೋಸ್ಕರ ಸನ್ಯಾಸ ಮಾಡ್ತಾರೆ. ನಿಜವಾಗ್ಲೂ ವೈರಾಗ್ಯ ಬಂದ್ ಸನ್ಯಾಸ ಮಾಡೋದು 1000ಕ್ಕೊಬ್ರು. ತುಂಬಾ ಕಮ್ಮಿ, ತುಂಬಾನೇ ತುಂಬಾ ಕಮ್ಮಿ, ಕಷ್ಟ. ನಾನು ಎಷ್ಟೋ ಸಣ್ಣ ಪುಟ್ಟ ಮಠದಲ್ಲಿ ಹೋಗಿದ್ದೀವಲ್ಲ, ಅಲ್ಲಿ ಶ್ರೀಚಕ್ರ ಪೂಜೆ ಮಾಡ್ಸಿರ್ತಾರೆ, ಅವರು ಬೇರೆ ಇದ್ ಮಾಡ್ಸಿರ್ತಾರೆ. ಅವರು ಈ ವೇದಾಂತ ವಿಚಾರ ಮಾಡೋದೇ ಇಲ್ಲ, ಹೇಳೋದು ಇಲ್ಲ. ತುಂಬಾ ಮಠ ಇದೆ. ಅದಕ್ಕೆ ಪರಮಾರ್ಥ ಯೋಗಶ್ಚ ಸೇವಾ, ಜ್ಞಾನಾಪೇಕ್ಷವಾದ ಸನ್ಯಾಸ ಇದೆಯಲ್ಲ ಸಾಂಖ್ಯ. ಈ ನಿಜವಾದ ಯೋಗ ಅಂದ್ರೆ ಅದೇ. ಕರ್ಮಯೋಗ ತಾದರ್ಥ್ಯ ಯೋಗ, ನಿಜವಾಗಿ ಯೋಗ ಅಲ್ಲ ಕರ್ಮಯೋಗ. ಕರ್ಮಯೋಗವನ್ನು ಯೋಗ ಅಂತ ಹೇಳಿದ್ದು ಮುಂದಿನ ಪರಮಾರ್ಥ ಯೋಗ ಕರ್ಕೊಂಡು ಹೋಗುತ್ತೆ ಅನ್ನೋ ಕಾರಣದಿಂದ ಇದನ್ನು ಕರ್ಮಯೋಗ ಅಂತ ತಂದೆ ಹೊರತು ಜ್ಞಾನ ಯೋಗವೇ ನಿಜವಾದ ಯೋಗ. ಜ್ಞಾನಕ್ಕೆ ಉಪಯೋಗ ಅತ್ಯಂತ ಸಂಧಿಪತ್ವೋಪಕಾರಕ ಮಾಡೋದು ಸನ್ಯಾಸ. ಸನ್ಯಾಸಿಗೆ ಯೋಗ್ಯತೆ ತಂದು ಕೊಡೋದು ಕರ್ಮಯೋಗ. ಎಷ್ಟು ಕರ್ಮಯೋಗೋ ವೈದಿಕ ಸಚ ತಾದರ್ಥ್ಯ ಯೋಗ ಸನ್ಯಾಸ ಉಪಚರ್ಯತೆ. ಇದು ವೈದಿಕವಾದ ಕರ್ಮಯೋಗ ಇದೆಯಲ್ಲ, ವೇದೋಕ್ತವಾದ ಕರ್ಮಾನುಷ್ಠಾನ ಮಾಡಿ ಫಲಾಪೇಕ್ಷೆ ಇಲ್ಲದೆ ದ್ವಂದ್ವ ಪ್ರಹಾರ ಪೂರ್ವಕವಾಗಿ ಸಮತ್ವ ಬುದ್ಧಿ ಇಟ್ಕೊಂಡು ಮಾಡೋದಿದೆಯಲ್ಲ, ಅದು ಆ ಒಂದು ಪರಮಾರ್ಥ ಸನ್ಯಾಸಕ್ಕೆ ಕಾರಣವಾಗಿರೋದ್ರಿಂದ ಅದನ್ನು ಯೋಗ ಅಂತೂ, ಸನ್ಯಾಸ ಗೀಯಶ್ಚ ನಿತ್ಯ ಸನ್ಯಾಸಿ ಅಂತೂ ಪರಮಾತ್ಮ ಇವನನ್ನೇ ಹೊಗಳ್ದ. ಕರ್ಮಯೋಗಿಯನ್ನೇ ಸನ್ಯಾಸಿ, ಯೋಗಿ, ಯುಕ್ತ ಅಂತ ಅನೇಕ ಪ್ರಕಾರವಾಗಿ ಕರ್ಮಯೋಗಿಯನ್ನೇ ಹೊಗಳ್ದ. ಯಾಕಂದ್ರೆ ಮುಂದೆ ಅದು ಆಗ್ತಾನೆ ಅಂತ. ಚೆನ್ನಾಗಿ 8-10 ಗಂಟೆ ಓದೋನು ಇನ್ನು ಫಸ್ಟ್ ಕ್ಲಾಸ್ ಬರ್ತಾನೆ, ರ್ಯಾಂಕ್ ಬರ್ತಾನೆ ಅಂತ ನಾವು ಎಂಕರೇಜ್ ಮಾಡೋದ್ವೆ. ತುಂಬಾ ಚೆನ್ನಾಗಿ ಬರ್ತಾನೆ, ಡಿಸ್ಟಿಂಗ್ ಬರ್ತಾನೆ, ರ್ಯಾಂಕ್ ಬರ್ತಾನೆ ಅಂತ. ಹಾಗೆ ಕರ್ಮಯೋಗ ಮಾಡು, ಮುಂದೆ ಇದಾಗ್ತಾನೆ ಅಂತ ಹೇಳಿ ಅವನು ಯೋಗಿ ಸನ್ಯಾಸಿ ಸಾಂಖ್ಯ ಅಂತ ಹೋಗ್ತಾ ಇದ್ದಾನೆ. ಸಾಂಖ್ಯ ಪದ ಹಾಕಿಲ್ಲ, ಯೋಗಿ ಸನ್ಯಾಸಿ ಇದ್ದಾನೆ. ಕಥಂ ತಾದರ್ಥ್ಯಮಿತಿ ಉಚ್ಯತೆ. ಅದಕ್ಕಾಗಿ ತದಸ್ಥಸ್ಯ ಭಾವ ತಾದರ್ಥ್ಯಂ, ಸನ್ಯಾಸಕ್ಕಾಗಿ ಇರ್ತಕ್ಕಂಥ ಕರ್ಮಯೋಗ ಅಂತ ಹೆಂಗ್ ಹೇಳ್ತೀರಾ ಅಂತ ಕೇಳಿದ್ರೆ ಅದನ್ನ ಹೇಳ್ತೀವಿ ಕೇಳಿ. ಅಂದ್ರೆ ಕರ್ಮಯೋಗದ ಉದ್ದೇಶವೇ ಸನ್ಯಾಸ ತಂದ್ಕೊಡೋದು. ಪರಮಾರ್ಥ ಸನ್ಯಾಸ, ವಿವಿಧ ಸನ್ಯಾಸ ಅಲ್ಲ, ಪರಮಾರ್ಥ ಸನ್ಯಾಸ. ಆತ್ಮಜ್ಞಾನ ತಂದ್ಕೊಡುತ್ತೆ. ಆತ್ಮಜ್ಞಾನ ತಂದ್ಕೊಟ್ರೆ ವಿವಿಧ ಸನ್ಯಾಸ ಇನ್ಕ್ಲೂಡ್ ಆಯ್ತು. ಅಥವಾ ಆತ್ಮಜ್ಞಾನ ಬೇಕು ಅಂತ ಅವನೇ ವಿವಿಧ ಸನ್ಯಾಸಿ ಆದ್ರೂ ಅದು ಪರವಾಗಿಲ್ಲ. ಈ ಸನ್ಯಾಸ ಇದೆಯಲ್ಲ, ಕರ್ಮಯೋಗ ಮಾಡದೇನಿಯೇ ವಿವಿಧ ಸನ್ಯಾಸ ಮಾಡೋದಿದೆಯಲ್ಲ, ಅದು ದುಃಖಲ್ಲ. ಅದು ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಮಯೋಗತಃ ಯೋಗಯುಕ್ತೋ ಮುನಿರ್ ಬ್ರಹ್ಮ ನ ಚಿರೇಣಾಧಿಗಚ್ಚತಿ.
संन्यासः तु महाबाहो दुःखम् आप्तुम् अयोगतः योगयुक्तः मुनिः ब्रह्म न चिरेण अधिगच्छति. हे महाबाहुवे अर्जुन में ಸನ್ಯಾಸ ಅಂತಿದೆಯಲ್ಲೋ ಲೋಕದಲ್ಲಿ ವೀಸ ಸನ್ಯಾಸ ಇಟ್ಕೊಳ್ಳಿ. ಅದು ಯೋಗಾನುಷ್ಠಾನ ಮಾಡದೇ ಇದ್ದವನಿಗೆ ಅದು ದಕ್ಕಲ್ಲ. ಆಪ್ತಂ ದುಃಖಂ ಅದನ್ನ ಪಡೆಕ ಸಾಂಖ್ಯ ಸನ್ಯಾಸ. ಸಾಂಖ್ಯ ಸನ್ಯಾಸ ಅಂತಿದೆ, ವೀಸ ಸನ್ಯಾಸ ಅಂತಿದ್ದಲ್ಲ ಅದು ಕರ್ಮಯೋಗ ಮಾಡದೆ ಹೋದ್ರೆ ಅದು ದಕ್ಕಲ್ಲ. ಅದು ಸಾಂಖ್ಯ ಸನ್ಯಾಸ ಬರೋಲ್ಲ, ವೀಸ ಸನ್ಯಾಸ ಬರೋಲ್ಲ. ವೀಸ ಸನ್ಯಾಸ ಒಂದೇ ಕ್ವಾಲಿಫಿಕೇಶನ್ ಅದೇ ಸಾಧನ ಚತುಷ್ಟಯ ಸಂಪನ್ನನಾಗಿರೋನೇ ನಿರ್ದಿಷ್ಟ ಸನ್ಯಾಸ ಮಾಡಬೇಕು. ಅವೆಲ್ಲ ತಿಳ್ಕೊಂಡವನೇ ಗಾಡಿ ಓಡಿಸ್ಬೇಕು, ಅದು ರೂಲ್. ನಮ್ಮನ್ನು ನೋಡ್ಬೇಡಿ ನೀವು. ಬೇರೆ ಹೇಳ್ಕೊಳ್ಳಿ. ಅವ್ ಯಾಕೆ ಹೊಂದಲ್ವಲ್ಲ ಅಂತ ಹೊಂದಲ್ವಲ್ಲ ಇಲ್ಲಿ ಏನ್ ತಿಳಿಸ್ತಾ ಇದೆ. ಹೌದು ಹೊಂದಲ್ಲ, ಕರೆಕ್ಟ್. ಎಲ್ಲ ಬುದ್ಧಿಲ್ಲ. ಪರಮಾರ್ಥ ಸನ್ಯಾಸಿಗಳಿಗೆ ವಿವಿಧಿಷ ಸನ್ಯಾಸ ಅಂತ ಹೇಳಿದ್ರೆ ಅವಮಾನ ಮಾಡ್ದಂಗಲ್ವಾ ದೇವರು? ಪರಮಾರ್ಥ ಅವ್ರು ಹೇಳಿದ್ರೆ ಅವಮಾನ ಕರೆಕ್ಟ್. ಹೇ ಮಹಾಬಾಹುವೇ, ಅಯೋಗತಃ ಅಂದ್ರೆ ಯೋಗಾನುಷ್ಠಾನ ಮಾಡದೇ ಇದ್ದವನಿಗೆ ಈ ವಿವಿಧಿಷ ಸನ್ಯಾಸ ಅಥವಾ ಪರಮಾರ್ಥ ಸಾಂಖ್ಯ ಇದು ಮಾರ್ಗ ದಕ್ಕೋದು ತುಂಬಾ ಕಷ್ಟ. ಆದ್ರೆ ಯೋಗಯುಕ್ತನಾದ್ರೆ, ಯೋಗಯುಕ್ತ ಅಂದ್ರೆ ಕರ್ಮಯೋಗಯುಕ್ತನಾದ್ರೆ ಆ ಮುನಿ, ಅವನು ಮುನಿ ಕೊಯ್ತಾ ಇದ್ದಾನೆ. ಅವನು ಬ್ರಹ್ಮನೇನೋ ಸನ್ಯಾಸ, ಬ್ರಹ್ಮನ ಸನ್ಯಾಸ ಕೆಲಸ. ಸನ್ಯಾಸವನ್ನ ಅಚಿರೇಣ ಅಧಿಗಚ್ಛತಿ, ಬೇಗನೆ ಪಡ್ಕೊಂಡ್ಬಿಡ್ತಾನೆ. ಇಲ್ಲಿ ಬ್ರಹ್ಮ ಅಂದ್ರೆ ಪರಮಾತ್ಮ ಅಲ್ಲ, ಯೋಗಯುಕ್ತನಾದ ಪರಮಾತ್ಮ ಕೆಲಸ ಮಾಡಬಾರ್ದು. ಯೋಗಯುಕ್ತನಾದರೆ, ಕರ್ಮಯೋಗಯುಕ್ತನಾದವನಾದರೆ ಅವನು ಬ್ರಹ್ಮ ಸನ್ಯಾಸ ಪಕ್ಕದ. ಆತ ಏನಂತೀವಲ್ಲ, ಕರ್ಮಯೋಗ ಹೆಚ್ಚು ಸನ್ಯಾಸ ಹೆಚ್ಚಾಯ್ತಾ? ಆ ಕಾಲ ಸಹಜಕ್ಕೆ ಅದು ಹೇಳ್ಬೇಕಾಗಿಲ್ಲ ಅಂದ್ಬಿಟ್ರು. ಅಲ್ಲಿ ಆಗ ABCD ಬರ್ತಿರ್ಲಿಲ್ಲ, ಹೆಂಗಾದ್ರೆ ಗೊತ್ತೇ ಇಲ್ಲ, ಅದು ಇದೆ ಅಂತ ಗೊತ್ತಿರ್ಲಿಲ್ಲ. ABCD ಒಂದು ಇದೆ ಅಂತ ಗೊತ್ತಿರ್ಲಿಲ್ಲ. ಮಹಾಭಾಷಿಕರು ಬೆಂಚ್ ಭಾಷೆ ಅಷ್ಟೇ ಅಂತ ಹೇಳೋದು, ಅದು ಏನು ಅಂತ ಹೇಳಿಲ್ಲ. ಇರ್ಬೋದು ಅದೇ ಇರ್ಬೋದು. ಒಟ್ಟು ಮೇಲೆ ಇದೇ ಯೋಚನೆ ಇರಲಿಲ್ಲ. ಇವಾಗ ಎಷ್ಟು ಮಟ್ಟಿಗಾಗಿದೆ ಅಂದ್ರೆ ಕಾರಣ ವಾಶ್ ಔಟ್ ಆಯ್ತು. ಕಾರಣ ಯಾರಿಗೂ ಬರೋದೇ ಇಲ್ಲ. ಒಬ್ರು ಕಾಣೋದಲ್ಲ. ಯಾರು ತಮಿಳು ಮುನಿಯು ಅಂದ್ರೆ ಯಾರು ಮುನಿ? ಕರ್ಮಯೋಗಿ. ಕರ್ಮಯೋಗಿ ಮುನಿ ಅಂತ ಹೇಳ್ದ. ಕರ್ಮಯೋಗಿಯಾದ ಮುನಿಯು ಯೋಗಯುಕ್ತನಾದರೆ ಅಚಿರೇಣ ಅಂದ್ರೆ ಕ್ಷಿಪ್ರಮೇವ, ಬೇಗನೆ ಬ್ರಹ್ಮ ಅಧಿಗಚ್ಚತಿ ಸನ್ಯಾಸಂ ಪ್ರಾಪ್ನೋತಿ. ಅಚಿರೇಣ ನ ಚಿರೇಣ. ಅಚಿರೇಣ ಅಂದ್ರೆ ನ ಚಿರೇಣ ಅಧಿಗಚ್ಚತಿ, ಲೇಟಾಗಿ ಹೊಂದಲ್ಲ, ಬೇಗನೆ ಗೊತ್ತಾಗ್ತದಂತ. ಚಿರ ಅಂದ್ರೆ ವಿಳಂಬವಾಗಿ, ನ ಚಿರೇಣ ಅಂದ್ರೆ ವಿಳಂಬವಾಗುತ್ತೆ. ಅಚಿರೇಣ ಅನ್ನೋ ಒಂದೇ, ನ ಚಿರೇಣ ಅಂತ ಒಂದೇ. ಚಿರೇಣ ನಾನೇ ನಾದಿಗಚ್ಚಿದೆಯಲ್ಲ, ಅದು ಚಿರೇಣ ನಾದಿಗೆ ಮಾಡ್ಬೋದು. ವಿಳಂಬವಾಗಿ ಹೊಂದೋದಿಲ್ಲ, ವಿಳಂಬವಾಗಿ ಹೊಂದೋದಿಲ್ಲ, ಬೇಗ ಹೊಂದ್ತಾನೆ ಅಂತ. ಸನ್ಯಾಸಸ್ಥೋ ಪಾರಮಾರ್ಥಿಕ. ಹೇ ಮಹಾಬಾಹೋ ದುಃಖಂ ಆಪ್ತುಂ ಪ್ರಾಪ್ತುಂ ಅಯೋಗತಃ ಯೋಗೇನ ವಿನಾ. ಭಾಷಿಕ ಸನ್ಯಾಸ ಬದುಕುಗಳು ಪಾರಮಾರ್ಥಿಕ ಸೇರಿಸ್ತಾ ಇದ್ದಾರೆ. ಭಯ ಅವರಿಗೆ
ಕೇವಲ ಸನ್ಯಾಸ ಅಲ್ಲ. ಸನ್ಯಾಸ ಅಂತಂದ್ರೆ ಈ ಸುಮ್ಮನೆ ಬ್ರಹ್ಮಲೋಕಾದಿ ಲೋಕಪ್ರಾಪ್ತಿಗೋಸ್ಕರ ಮಾಡುವಂತಹ ಸನ್ಯಾಸ ಅಲ್ಲ. ಅದನ್ನ ಸನ್ಯಾಸ ಸ್ವಾರ್ಥ ಸನ್ಯಾಸ. ಒಂದು ಸಿದ್ದಂಡಿ ದಂಡ ಕಮಂಡಲ್ಲ ಇಟ್ಕೊಂಡ್ರೆ ಸನ್ಯಾಸ. ಬ್ರಹ್ಮಲೋಕ ಪ್ರಾಪ್ತಿಗೋಸ್ಕರ ಇರುವಂತಹ ಹಿರಣ್ಯಗರ್ಭೋಪಾಸನೆ ಮಾಡುವ ಸನ್ಯಾಸ ಅದು ಸ್ಮೃತ್ಯುಕ್ತ ಸನ್ಯಾಸ. ಬೃಹದಾನಕ್ಕೂ ತಗೊಂಡಿದ್ದಾರೆ, ಚಾಂದಕ್ಕೂ ತಗೊಂಡಿದ್ದಾರೆ. ಇದೆಯಲ್ಲ ಜ್ಞಾನಕ್ಕೋಸ್ಕರ ಮಾಡೋ ಸನ್ಯಾಸ ಇದು ಜ್ಞಾನಾಂಗ ಸನ್ಯಾಸ. ಅಲ್ಲಿ ಧ್ಯಾನ ಉಪಾಸನೆ ಪ್ರಧಾನ. ಓಂಕಾರವನ್ನ ಸನ್ಯಾಸ ಮಾಡಿ ಸರ್ವದ ಓಂಕಾರ ಉಪಾಸನೆ ಮಾಡ್ತಾ ಇರ್ತಾರೆ. ತತ್ವಜ್ಞಾನಗಳು ಬರೋದೇ ಇಲ್ಲ ಅವರು. ಸರ್ವದ ಓಂಕಾರ ಉಪಾಸನೆ ಇರ್ತಾರೆ, ಸನ್ಯಾಸ ಮಾಡ್ತಾರೆ, ಓಂಕಾರ ಉಪಾಸನೆ ಇಟ್ಟು ಬಿಡ್ತಾರೆ. ಬ್ರಹ್ಮಲೋಕಕ್ಕೆ ಹೋಗ್ಬೇಕು ಅಂತ ಸಂಕಲ್ಪ ಇಟ್ಟಿರ್ತಾರೆ. ಅದಕ್ಕೆ ಹೋಗ್ಬೋದು, ಅಷ್ಟು ಒಪ್ಪಿಗೆ ಕೊಟ್ಟಿದೆ. ಅದಕ್ಕೆ ಪಾರಮಾರ್ಥಿಕ ಸನ್ಯಾಸ ಅಂದ್ರೆ ಭಾವನೆ ಇಲ್ಲ, ಯಾವ ಕರ್ತವ್ಯವೂ ಇಲ್ಲ, ಸರ್ವದ ಆತ್ಮಚಿಂತನೆಯೇ. ಧ್ಯಾನ ಯೋಗ ಪರೋ ನಿತ್ಯ ಗ್ರಹಣಂ ಜಪ ತಪಾದಿ ಅನ್ಯ ಕರ್ತವ್ಯ ಅಭಾವ ಪ್ರದರ್ಶನಾರ್ಥಂ ಅಂದ್ರು. ಜಪ ತಪಾದಿ ಮಾಡ್ಕೂಡ್ದವನು, ತತ್ವಜ್ಞಾನಕ್ಕಾಗಿ ಕೂತ್ಕೊಂಡಂತಹ ಸಾಧಕ ಮಾಡೋದು ಇಲ್ಲ ಅವನು. ಯಾರಿಗೆ ತತ್ವಜ್ಞಾನ ಸರ್ವದಾ ಚಿಂತನೆ ಮಾಡೋಕ್ಕಾಗಲ್ಲ ಅವಾಗ ಇನ್ನೊಂದು ಆಪ್ಷನ್ ತಗೊಳ್ತಾನೆ ಹೊರತು ತತ್ವಜ್ಞಾನಕ್ಕಾಗಿ ಕೂಡ ಎಲ್ಲಕ್ಕಿಂತ ದೊಡ್ಡದು. ಹೆಣ್ಣು ಓಂಕಾರೋಪಾಸನೆ ದೊಡ್ಡದು, ಭಾಗ್ಯ ಉಪಾಸನೆ ದೊಡ್ಡದ ಬರೋದೇ ಇಲ್ಲ. ತತ್ವಜ್ಞಾನವೇ ಬೇಕು ಯಾರಿಗೆ ತೀವ್ರ ತಹತಹತೆ ಇದೆ. ಯಾವ ಉಪಾಸನೆ ಆಸಕ್ತಿ ಬರಲ್ಲ, ಯಾವ ಅನುಷ್ಠಾನದ ಆಸಕ್ತಿ ಬರಲ್ಲ. ಅವನಿಗೆ ಸತ್ಯ ಕಂಡ್ಕೋಬೇಕು, ಪರಮಾರ್ಥ ಕಂಡ್ಕೋಬೇಕು. ಅವ್ನು ಕಂಡ್ಕೊಂಡಿದ್ದು ಪ್ರಪಂಚದಲ್ಲಿ ಗೊತ್ತಾಗೋದು ಇಲ್ಲ, ಅವ್ನು ಬೆಳಕಿಗೂ ಬರಲ್ಲ ಗೊತ್ತವ್ರು. ಈ ಉಪಾಸಕರೇ ಭಾರಿ ಪವಾಡ ವಿಭೂತಿ ಮಾಡಿ ತುಂಬಾ ಪ್ರಧಾನ ದೊಡ್ಡ ದೊಡ್ಡ ಮಠ ಕಟ್ಕೊಂಡು ದೊಡ್ಡ ದೊಡ್ಡ ಆಶ್ರಮ ಕಟ್ಕೊಂಡು ಭಾರಿ ಇದಾಗಿ ಬಳಸ್ತಾರೆ, ಯೋಗಾದಿ ಮಾಡ್ಕೊಂಡು. ಈ ಪರಮಾರ್ಥ ಕಂಡ್ಕೊಂಡವರು ಗೊತ್ತೇ ಆಗೋದಿಲ್ಲ ಸಮಾಜಕ್ಕೆ. ಬರೋದೇ ಸಮಾಜಕ್ಕೆ ಇದೇ ಆಗಲ್ಲ, ಪರಿಚಯವೇ ಆಗಲ್ಲ. ಭಾರಿ ಪುಣ್ಯ ಇರಬೇಕು ಅಂಥ ಮಹಾತ್ಮ ಪರಿಚಯ ಆಗೋದಕ್ಕೆ. ತುಂಬಾ ಪುಣ್ಯ ಇದ್ದ ಮಾತ್ರ ಅವನೊಬ್ರು ಸಿಗ್ತಾನೆ, ಇದೇ ಸಿಗೋದೇ ಇಲ್ಲ ಅವನು. ಅಷ್ಟೇ ಅಲ್ಲ, ಅವನಿಗೂ ಯಾರಿಗೂ ನಾವು ತಿಳಿಸ್ಕೊಡ್ಬೇಕು, ಕೊಟ್ಟೆ ಬಿಡಬೇಕು ಅಂತ ಇದಿರಲ್ಲ ಅವನಿಗೆ. ಒಂದೇ ಹೇಳ್ತಾನೆ ಅನ್ನೋ ವಿಷಯ ಬೇರೆ, ಆದ್ರೆ ಅವನಾಗಿ ಹುಡ್ಕೊಂಡು ಯಾರು ಹೇಳ್ಬೇಕು ಏನು ಎಂತಲ್ಲ ಅವನಿಗೆ. ಯಾರು ಕಂಡುಕೊಟ್ಟು ಅವ್ನಿಗೆ ಏನು ವ್ಯತ್ಯಾಸ ಇಲ್ಲ. ಅಲ್ಲ ಅಂತವ್ರು ಆದ್ರೆ ಯೋಗ ಲೋಕ ಸಂಗ್ರಹ ಮಾಡ್ತಾರೆ ಅಂತ ಹೇಳಿದ್ರಲ್ವಾ ಗುರುಗಳು? ಅಲ್ಲ, ಅವ್ರು ಮಾಡಿದರೆ ಲೋಕ ಸಂಗ್ರಹ ನಡೆಸಿ ಹೊರತು ಲೋಕ ಸಂಗ್ರಹ ಮಾಡ್ಲೇಬೇಕು ವಿಧಿ ಅಲ್ಲ. ಮಾಡಿದ್ರೆ ಲೋಕ ಸಂಗ್ರಹ ಅಂತ ಅಷ್ಟೇ ಅರ್ಥ. ಪಾರಮಾರ್ಥಿಕವಾಗಿ ಇರುವ ಸನ್ಯಾಸ ಅಂತ ಏನುಂಟು, ಆ ಸನ್ಯಾಸವು ಇಲ್ಲಿ ಮಹಾಬಾಹುವೆ ಪಡೆಯೋದಕ್ಕೆ ತುಂಬಾ ಕಷ್ಟ, ಅದನ್ನ ಹೊಂದೋದಕ್ಕೆ ತುಂಬಾ ಕಷ್ಟ. ಯೋಗವಿಲ್ಲದವನಿಗೆ ಯೋಗಿಯರೇ ವಿನ ಕರ್ಮಯೋಗಿಯರೇ ವಿನ ಕರ್ಮಯೋಗವಿಲ್ಲದೆ ಹೋದ್ರೆ ಬಹಳ ಕಷ್ಟ. ಹೀಗೆ ಹಿಡ್ಕೋಬೇಕು, ಆಕಳಿಗೆ ಬರುತ್ತೆ. ಯೋಗಯುಕ್ತ ವೈದಿಕೇನ ಕರ್ಮಯೋಗಿನ ಈಶ್ವರ ಸಮರ್ಪಿತ ರೂಪೇಣ ಫಲನಿರಪೇಕ್ಷೇಣ ಯುಕ್ತ ಮುನಿ ಮನನಾಥ್ ಈಶ್ವರ ಸ್ವರೂಪಸ್ಯ ಮುನಿ ಬ್ರಹ್ಮ ಪರಮಾತ್ಮ ಜ್ಞಾನ ಲಕ್ಷಣತ್ವಾತ್ ಸ್ವತಃ ಸನ್ಯಾಸಃ ಬ್ರಹ್ಮ ಉಚ್ಯತೆ. ಅಲ್ಲ, ಭಾಷಿಕಾರರು ಯೋಗಯುಕ್ತ ವೈದಿಕೇನ ಯೋಗೇನ ಯುಕ್ತ ಅಂತಾರೆ. ಅಗ್ನಿಹೋತ್ರಾದಿ ಕರ್ಮದಿಂದಲೇ ಜಾಸ್ತಿ ಸಿದ್ಧಿ ಆಗುತ್ತೆ ಅಂತಾರೆ. ಪ್ರತ್ಯಕ್ಷವಾಗಿ ಅಲ್ಲ ಯೂನಿವರ್ಸಲ್ ಆ ಒಂದು ಆದ್ಮೇಲೆ ಪ್ರತ್ಯಕ್ಷವಾಗಿ ಸನ್ಯಾಸ ಮಾಡೋದು ಅಗ್ನಿಹೋತ್ರಾದಿ ಮಾಡೋದು ವೈರಾಗ್ಯ ಬರ್ತಾನೆ ಇಲ್ಲ. ಪ್ರದೀಪ ಕರ್ಮಯೋಗಕ್ಕೆ ಮಾಡ್ತೀನಿ ಅಲ್ಲಪ್ಪ. ಪ್ರತಿನಿತ್ಯ ವ್ಯವಹಾರ ಕಾಣೋದು ಆರ್ಸಿಂಗ್ ಊರಿಗೆ ಅನಿವಾರ್ಯ. ಶಬ್ದ ಏನೋ ಹಾಕೊಳ್ಳೋದು, ಶಬ್ದ ಬಿಕಾಸ್ ಹಾಕೋ ಕಷ್ಟ. ಇನ್ನು ಎಷ್ಟು ಜನ ಸುಮಾರು ಒಂದು 250-300 ಅಗ್ನಿಹೋತ್ರವನ್ನ ಮಾಡಿದ್ದಾರೆ, ಪಟ್ಟಿ ಮಾಡಿದ್ದಾರೆ. ಅಷ್ಟು ಜನ ಇದ್ದಾರೆ ಅಂತ. ಇದರಲ್ಲಿ ಒಬ್ರು ವೇದಾಂತಗಳು ತಲೆ ಹಾಕಿಲ್ಲ. ವೇದಾಂತ ಅಂದ್ರೆ ಅಲರ್ಜಿ, ಬರೀ ತಲೆ ಹಾಕಿಲ್ಲ ಅಷ್ಟೇ ಅಲ್ಲ. ಕರ್ಮಯೋಗಿಯನ್ನು ಸೇರ್ತಾರೆ. ವೇದೋಕ್ತವಾದಂತಹ ಅಗ್ನಿಹೋತ್ರಾದಿ ಕರ್ಮದಿಂದ ಕೂಡಿಕೊಂಡಂಥವನು ಅಂತ ಇದ್ದಾರೆ. ಅದನ್ನು ಸೂತ್ರಭಾಷೆದಲ್ಲೂ ಅತಸ್ಥಿತರೋ ಜ್ಯಾಯೋಲಿಂದ ಅಚ್ಚ ಸರ್ವಾಪೇಕ್ಷಾಚ ಯಜ್ಞಾದಿ ಶ್ರುತಿಯರ ಶ್ರೋತ ಸೂತ್ರದಲ್ಲಿ. ಆದ್ರೆ ಈ ಭಕ್ತಿ ಪಂಥ ಇಷ್ಟು ಬೆಳೆದಿರಲಿಲ್ಲ ಅವತ್ತು. ಅಲ್ಲ, ಇದು ಹಂಗಲ್ಲಮ್ಮ. ಅಲ್ಲ,
ಈ ಮಹಾರಾಷ್ಟ್ರದಲ್ಲಿ ಸಂತರು ಬಂದಲ್ಲ ಭಕ್ತಿ ಪಂಥದವರು, ಅದು ಅಷ್ಟು ಜ್ವರ ಬರ್ತಿರ್ಲಿಲ್ಲ. ಅವರು ಒಳ್ಳೆ ಮಾರ್ಗ ತೋರಿಸಿದ್ರು. ಮಹಾರಾಜರಾಗಲಿ ಸಂತ ತುಕಾರಾಮರಾಗಲಿ ಇದೆಲ್ಲ ಈ ಭಜನೆ ಜಪ ನಾಮ ಸಂಕೀರ್ತನೆಯಿಂದಲೇ ಕೃತಾರ್ಥ ಆಗ್ಬೋದು ಅನ್ನೋ ಮಾರ್ಗ ತೋರಿಸ್ಕೊಟ್ರಲ್ಲ. ಇದು ತುಂಬಾ ಸುಲಭ ಆಯ್ತು, ಅನುಕೂಲವಾಯ್ತು. ಆ ಕಾಲದಲ್ಲಿ ಆಪ್ಷನ್ ಇರಲಿಲ್ಲ, ಅಗ್ನೋತ್ಸವ ಮಾಡ್ಬೇಕು. ಇದು ಒಳ್ಳೆ ಒಂದು ಎವಲ್ಯೂಷನ್ ಮಾಡ್ಕೊಟ್ರು. ಬ್ರಹ್ಮತೀರ್ಥ ಮಹಾರಾಜರಲ್ಲ ಭಕ್ತಿ ಮಾರ್ಗ ತೋರಿಸ್ಕೊಟ್ರಲ್ಲ. ಬರೀ ಕೇವಲ ನಾಮಸ್ಮರಣೆ ಜಪ ಅದು ಬಹಳ, ಅದು ಒಂದು ಹಿಂಸಾದಿಗಳು ಇಲ್ಲ, ಯಾರು ಕ್ಲೇಶ ಇಲ್ಲ. ಆಮೇಲೆ ಸಂಪತ್ತಿನ ಪ್ರಶ್ನೆ ಬರಲ್ಲ ಅಲ್ಲಿ. ಐಶ್ವರ್ಯದ್ದು ಅಗ್ನಿಹೋತ್ರಾದಿಗಳೇ ಹಸು ಕಟ್ಟು ಹಸು ಇದ್ದವನಿಗೆ ಇದ್ದವನಿಗೆ ಸರಿ. ಇದ್ದವ್ರು ಎಲ್ಲಿ ಮಾಡ್ತಾರೋ ಏನ ಅದೇ ಬಿಸ್ನೆಸ್, ಒಳ್ಳೆ ಕಥೆ ಆಯ್ತು. ಅದೇ ವೃತ್ತಿ ಮಾಡ್ಕೊಳ್ತಿದ್ದಾರೆ. ನಾಲ್ಕರಿಂದ ಎಂತ ಯಾಕೆ ನಾ ತಪ್ಪು ನಾ ಹೇಳ್ತಾನೆ ಇಲ್ವಲ್ಲ. ಅಲ್ಲೇ ಬಿಸ್ನೆಸ್ ಅದ್ ಬಿಟ್ಟ ದುಡ್ಡು ಬರಲ್ಲ ಅವ್ರಿಗೆ, ಜೀವನ ನಡೆಯಲ್ಲ. ಬಿಟ್ರೆ ನಿಂತೋಗುತ್ತಲ್ಲ. ಯೋಗೇನ ಯುಕ್ತ ವೈದಿಕವಾದಂತಹ ಕರ್ಮಯೋಗದಿಂದ ಕೂಡಿಕೊಂಡದ್ದಾಗಿರುವ ಅಗ್ನಿಹೋತ್ರಾದಿ ಕರ್ಮದಿಂದ ಕೂಡಿಕೊಂಡದ್ದಾದ ಕರ್ಮಯೋಗದಿಂದ ಅದು ಈಶ್ವರ ಸಮರ್ಪಿತೇನ ಪರಮೇಶ್ವರನಲ್ಲಿ ಸಮರ್ಪಣೆ ಮಾಡಿದ್ದಾದ ಕರ್ಮ. ಅವನ ಸೇವೆ ಭಕ್ತಿಯ ಕರ್ಮಾನಿ ಕರ್ಮಿ ಮಾಡಿದಂತಹ ಕರ್ಮ ಫಲ ನಿರಪೇಕ್ಷವಾಗಿ ನಡೆದಿರುತ್ತೆ. ಅದನ್ನು ಕೂಡ್ಕೊಂಡಂತಹವನು ಆ ಮುನಿಯು ಮನನ ಮಾಡೋದ್ರಿಂದ ಅವನು ಸರ್ವದಾ ಆತ್ಮಚಿಂತನೆ ಮಾಡ್ತಾ ಅಗ್ನಿಹೋತ್ರಾದಿ ಕರ್ಮವನ್ನು ಮಾಡ್ತಾ ಇರೋದ್ರಿಂದ ಅವನು ಆ ಮನನ ಮಾಡೋದು ಮುನಿ ಆಗ್ಬಿಟ್ಟು ಆ ಪರಮಾತ್ಮ ಜ್ಞಾನ ರೂಪವಾಗಿರ್ತಕ್ಕಂತಹ ವಿಚಾರವನ್ನು ಮಾಡ್ತಾ ಇರೋದ್ರಿಂದ ಈ ಜಾಗದಲ್ಲಿ ಈ ಕಾಂಟೆಕ್ಸ್ಟ್ ಅಲ್ಲಿ ಬ್ರಹ್ಮ ಅನ್ಸಬೇಕು ಅರ್ಥ. ಸನ್ಯಾಸವನ್ನೇ ಬ್ರಹ್ಮ ಅಂತ ತಗೋಬೇಕು. ಆ ಸನ್ಯಾಸವನ್ನ ಅಂದ್ರೆ ಬ್ರಹ್ಮವನ್ನ ಅಂದ್ರೆ ಸನ್ಯಾಸವನ್ನ ಈ ಕರ್ಮಯೋಗಿ ಬಲು ಬೇಗನೆ ಪಡ್ಕೊಳ್ತಾನೆ. ಕರ್ಮಯೋಗ ಮಾಡ್ತಾ ಈಶ್ವರ ಬುದ್ಧಿ ಮಾಡ್ತಾ ಇದು ಮಾಡ್ಕೊಳ್ತಾನೆ, ಸಿದ್ಧಿ ಹೊಂದಿ ಸನ್ಯಾಸವನ್ನು ಹೊಂದ್ತಾನೆ. ನ್ಯಾಸ ಇತಿ ಬ್ರಹ್ಮ ಹಿ ಪರಃ ಇತಿ ಶ್ರುತೇಃ ಬ್ರಹ್ಮ ಪರಮಾರ್ಥ ಸನ್ಯಾಸಂ ಪರಮಾತ್ಮ ಜ್ಞಾನನಿಷ್ಠಾ ಲಕ್ಷಣಂ ನ ಚಿರೇಣ ನ ಕ್ಷಿಪ್ರಮೇವ ಅಧಿಗಚ್ಚತಿ ಪ್ರಾಪ್ನೋತಿ. ನಚಿರೇಣ ಅಂತ ಮಾಡಿದ್ದಾರೆ, ಚಿರಕ್ಕೆ ಆಗಿದೆ. ಅಲ್ಲ, ನೀವು ಬ್ರಹ್ಮಶಬ್ದಕ್ಕೆ ಸನ್ಯಾಸ ಅಂತ ಅರ್ಥ ಮಾಡಿದ್ರಲ್ಲ, ಇದಕ್ಕೆ ಆಧಾರ ಇದೆಯಾ? ನೀವೇನೋ ಇದು ಮಾಡ್ಬಿಟ್ರೆ ಬ್ರಹ್ಮಶಾನ ಸನ್ಯಾಸ ಅಂತ, ಅದಕ್ಕೆ ಆಧಾರ ಬೇಕಲ್ಲ. ಇಲ್ಲಿ ಆಧಾರವೂ ಇದೆ. ಶ್ರುತಿಯಲ್ಲಿಯೇ ಸನ್ಯಾಸವನ್ನು ಬ್ರಹ್ಮ ಅಂತ ಕರೆದಿದೆ. ನ್ಯಾಸ ಇತಿ ಬ್ರಹ್ಮ ಹಿ ಪರೋ ಹಿ ಬ್ರಹ್ಮ ತಾನಿವ ಏತಾನ್ಯವರಾಣಿ. ಅದು ಲಿಂಗದಲ್ಲಿ ಏನು ಇಟ್ಕೊಂಡಿಲ್ಲ. ಹೌದು, ನ್ಯಾಸ ಇತಿ ಬ್ರಹ್ಮ ಹಿ ಪರಃ ದೀರ್ಘ ಪುಲ್ಲಿಂಗ ಮಾಡಿದ್ದಾರೆ. ನ್ಯಾಸ ಪುಲ್ಲಿಂಗ ಅದನ್ನ ಬ್ರಹ್ಮ ಮಾಡಿದೆ. ಹಿರಣ್ಯಗರ್ಭ ಅಂತ ಅರ್ಥ. ಹೌದು, ಸಾಮಾನ್ಯವಾದ ನಿಯಮ ಅದು. ಬ್ರಹ್ಮಾನ್ ಪುಲ್ಲಿಂಗ ಇದ್ದಾಗ ಹಿರಣ್ಯಗರ್ಭ, ಬ್ರಹ್ಮ ಪುಲ್ಲಿಂಗ ಇದ್ದ ಪರಮಾತ್ಮ ಅಂತ. ಅದು ಹಿರಣ್ಯಗರ್ಭನನ್ನು ಬ್ರಹ್ಮ ಅಂತ ಕಲ್ಬಿಡುತ್ತೆ, ಇದನ್ನು ಪರಮಾತ್ಮ ಬ್ರಹ್ಮ ಅಂತ ಕಲ್ಬಿಡುತ್ತೆ. ಹೌದು, ಬ್ರಹ್ಮ ಹಿ ಪರಹ ಅಂದ್ರೆ ಪರಹ ಬ್ರಹ್ಮ ಅಂದ್ರೆ ಪರಮಾತ್ಮ ಅಂತ ತಗೊಂಡಿದ್ದಾರೆ. ಸಮುಪಸರ್ಗ ಬಿಟ್ಟಿದ್ದಾರೆ ಅಷ್ಟೇ. ಸನ್ಯಾಸ ಬಿಡೋದ್ರಿಂದ ಜ್ಞಾನ ನಿಷ್ಠೆ ಹೇಳ್ತಿರೋದು. ನೀ ಆಸಮ ಸನ್ಯಾಸ ಸಂ ತೆಗೆದಿದ್ದಾರೆ. ನ್ಯಾಸ ಎರಡು ಉಪಸರ್ಗ. ಆಸ ಉಪವೇಶನ ಧಾತು. ಆಸಹ ಕೂರೋದು, ಅದಕ್ಕಾಗಿ ಕೂರೋದು. ನೀನು ನ್ಯಾಸ ನಿಶ್ಚಯವಾಗಿ ಅದಕ್ಕೆ ಕೂರೋದು ನ್ಯಾಸ. ಸಂಬಂಧ ಚೆನ್ನಾಗಿ ಎಲ್ಲವನ್ನು ಬಿಟ್ಟು ಎರಡು ಉಪಸರ್ಗ ಒಂದು ಉಪಸರ್ಗ ಎರಡು. ಅಂಗನ್ಯಾಸ ಕರನ್ಯಾಸ ಬೇರೆ. ಆ ನ್ಯಾಸ ಅಂದ್ರೆ ಇಡೋದು ಅಷ್ಟೇ. ಇದೆ ಶಿರಸೆ ಕಾಯಿ ಅಂಗಗಳು ಕೈ ಇಡೋದು ಅಷ್ಟೇ ಅರ್ಥ.
ನ್ಯಾಸವು ಬ್ರಹ್ಮವಾಗಿದೆ, ಬ್ರಹ್ಮವು ಪರಮಾತ್ಮನಾಗಿದ್ದಾನೆ ಎಂಬ ಈ ರೀತಿ ಶ್ರುತಿಯಿಂದ ಸನ್ಯಾಸವು ಬ್ರಹ್ಮ ಆಗತ್ತೆ. ನ್ಯಾಸ ಶಬ್ದಕ್ಕೆ ಬ್ರಹ್ಮ ಅಂತ ಅರ್ಥ ಮಾಡಬಹುದು ಅಂತ ಹೇಳಿ ಪರಮಾರ್ಥ ಸನ್ಯಾಸವನ್ನ, ಪರಮಾತ್ಮ ಜ್ಞಾನದಲ್ಲಿ ನೆಲೆ ನಿಲ್ಲುವುದು ಅನ್ನೋ ಪ್ರಕಾರದ್ದಾದ ಸನ್ಯಾಸವನ್ನ ಅವನು ಕರ್ಮಯೋಗಿ ಆದವನು ಅತ್ಯಲ್ಪ ಕಾಲದಲ್ಲೇ ಹೊಂದ್ಬಿಡ್ತಾನೆ. ನಚ್ಚಿರೇನ ಲೇಟ್ ಆಗ್ಬೇಕಾಗಿಲ್ಲ. ಶ್ರದ್ಧೆಯಿಂದ ಸಂಧ್ಯಾವಂದನೆಯನ್ನೇ ಅರ್ಥ ಸಮೇತವಾಗಿ ಪರಮೇಶ್ವರ ನನ್ನ ಪಾಲಿಗೆ ಈ ಕರ್ಮ ಕೊಟ್ಟಿಯಾನೆ, ಇದನ್ನ ನಾನು ಸಂತೋಷ ಪಡಿಸ್ತೀನಿ ಅಂತ ಹೇಳಿ ಪ್ರತಿಯೊಂದು ಕ್ರಿಯಾಕಾಲದಲ್ಲೂ ಭಗವಂತನ ಜ್ಞಾಪಿಸ್ಕೊಳ್ತಾ ಅವನು ಸೇವೆ ಮಾಡ್ತಾನೆ ಅಂತ ಹೇಳಿ ಪರಮೇಶ್ವರ ಪ್ರೇಮ ಇಟ್ಕೋಬೇಕು. ಆ ಪ್ರೇಮ ಬಹಳ ಮುಖ್ಯ. ಆ ಪ್ರೇಮದಿಂದ ಫಲಾಪೇಕ್ಷೆ ಇಲ್ಲದೆ ಕ್ರಿಯೆ ಮಾಡಿದ್ರೆ ಅದು ಕರ್ಮಯೋಗ ಆಗುತ್ತೆ. ತಾಯಿಗೆ ಮಗುವಿನ ಯಾವ ಪ್ರೇಮ ಇರುತ್ತೋ ಆ ಪ್ರೇಮವನ್ನು ಭಗವಂತನ ನಾವು ಇಟ್ಕೊಳ್ಬೇಕು. ಅಲ್ಲಿ ಹೇಗೆ ಪ್ರತಿಫಲಾಪೇಕ್ಷೆ ಇರಲ್ವೋ ಮಗುವಿನ ಹಾಗೆ ಭಗವಂತನ ಯಾವ ಪ್ರೇಮಕ್ಕೆ ಪ್ರೇಮವೇ ಫಲವೇ ಹೊರತು ಪ್ರೇಮಕ್ಕೆ ದುಡ್ಡು, ಪ್ರೇಮಕ್ಕೆ ಮಕ್ಕಳು, ಆರೋಗ್ಯ ಅಲ್ಲ ಫಲ. ಪ್ರೇಮಕ್ಕೆ ಇನ್ನೊಂದು ಫಲ ಬಯಸಿದ್ರೆ ಪ್ರೇಮಕ್ಕೆ ಅಪಚಾರ ಅದು. ಪ್ರೇಮಕ್ಕೆ ಇನ್ನೊಂದು ಫಲ ಬಯಸಬಾರ್ದು. ಪ್ರೇಮವೇ ಸ್ವಯಂ ಸುಖ ಸ್ವರೂಪ. ಅದು ಪ್ರೇಮವೇ ಆನಂದ ಸ್ವರೂಪ, ಸುಖ ಸ್ವರೂಪ. ಮತ್ತೆ ಆ ಆನಂದಕ್ಕೆ ಇನ್ನೊಂದು ಆನಂದ ಕೇಳ್ತಾರೆ, ಲೌಕಿಕ ಆನಂದನ. ಪ್ರೀತಿ, ಪ್ರೇಮ, ಆನಂದ, ಸುಖ ಎಲ್ಲ ಒಂದೇ. ಒಳಗಿರುವ ಆನಂದವೇ ಅಂತಃಕರಣ ತಟ್ಟೆ ಒಳಗೆ ಪ್ರೇಮಾಕಾರವಾಗಿ ಎದ್ದು ಬರುತ್ತೆ. ಆ ಪ್ರೇಮ ಹಿತವಾಗಿರುತ್ತೆ. ಪ್ರೇಮ, ಪ್ರೀತಿ ಅದು ಭಗವಂತನಿಗೆ ಸಂಬಂಧಪಟ್ಟ ಅದಕ್ಕೆ ಭಕ್ತಿ ಅಂತ ಹೆಸರು. ಆ ಪ್ರೇಮಕ್ಕೆ, ಆ ಭಕ್ತಿಗೆ ಇನ್ನೇನೋ ಭ್ರಮ ಅಂದ್ರೆ ಅರ್ಥ ಇಲ್ಲಪ್ಪ. ಪ್ರೇಮಕ್ಕಾಗಿ ಪ್ರೇಮ, ಪ್ರೀತಿಗಾಗಿ ಪ್ರೀತಿ. ಆದ್ರಿಂದ ಅತಃ ಮಯಾ ಉಕ್ತಂ ಕರ್ಮಯೋಗೋ ವಿಶಿಷ್ಯತೆ. ಅದು ನಾನು ಕೇವಲ ಸನ್ಯಾಸವನ್ನು ಮನಸ್ಸಿಟ್ಕೊಂಡು ಆ ಸನ್ಯಾಸಕ್ಕಿಂತ ಕರ್ಮಯೋಗ ಬೆಟ್ಟರು. ವಿವೇಕ ವೈರಾಗ್ಯ ಇಲ್ದೇನೆ ಸನ್ಯಾಸ ಮಾಡಿದ್ರೆ ಅಥವಾ ಕರ್ಮವನ್ನು ಬಿಟ್ಟು ನಾನು ಕರ್ಮ ಬಿಡಿದೀನಿ ಸನ್ಯಾಸ ಮಾಡಿದೆ ಅಂದ್ರೆ ಅದೇನು ಪ್ರಯೋಜನ ಇಲ್ಲ. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಇಬ್ರು ನಕುಮಾನ. ಯೋಗಯುಕ್ತೋ ವಿಶುದ್ಧಾತ್ಮ ವಿಧಾತ್ಮ ಜಿತೇಂದ್ರಿಯ ಕರ್ಮಯೋಗಿ, ಸರ್ವಭೂತಾತ್ಮ ಭೂತಾತ್ಮ ಜ್ಞಾನಿ. ಅವರಿಬ್ರು ಮಾಡ್ತಾ ಇದ್ದು ಅವ್ರು ಅಂಟ್ಕೊಳ್ಳೋಣ ಅಂತ. ಏನು ಯೋಗಯುಕ್ತ ಏನು? ಕರ್ಮಯೋಗದಿಂದ ಕೂಡ್ಕೊಂಡವನು. ಕರ್ಮಯೋಗ ಕೂಡ್ಕೊಂಡವನು ಪೂರ್ಣ ಪರಬ್ರಹ್ಮ, ಪರಿಶುದ್ಧವಾದ ಅಂತಃಕರಣ ಉಳ್ಳವನು. ಶುದ್ಧ ಅಂತಃಕರಣ ಕಾಮಾದಿ ಹೊರತೆಯಿಂದ ಕೂಡಿಲ್ಲ ಅಂತ, ಕಾಮಾದಿಗಳಿಂದ ದೂಷವಾಗಿದ್ದಾನೆ. ಆಮೇಲೆ ಜಿತಾತ್ಮ, ಆತ್ಮನ ಅಂತಃಕರಣ. ಅಂತಃಕರಣವು ಆತ್ಮನಲ್ಲಿಯೇ ಪ್ರೇಮ ಇಟ್ಕೊಂಡು ಅಲ್ಲೇ ಮುಳುಗಿದೆ. ಅವನು ಜಿತೆಯಿಂದ ಇಂದ್ರಿಯಗಳನ್ನು ಕೂಡ ಹತೋಟ್ಕೊಂಡಿದ್ದಾನೆ. ಅವನು ಯಾವ ಕರ್ಮ ಮಾಡಿದ್ರು ಕೂಡ ಅವನು ಹೇಗೆ ಹಲಸಿನ ತೊಳೆ ಬಿಡಿಸ್ಬೇಕಾದ್ರೆ ಎಣ್ಣೆ ಹಚ್ಕೊಂಡು ಹಲಸಿನ ತೊಳೆ ಬಿಡಿಸಿದ್ರೆ ಕೈ ಅಂಟಾಗಲ್ವೋ, ಹಾಗೆ ಭಗವತ್ ಪ್ರೇಮ ಇಟ್ಕೊಂಡು ಕರ್ಮಯೋಗ ಕರ್ಮ ಮಾಡ್ತಿದ್ದೆ ಅದು ಕರ್ಮಯೋಗವಾಗಿ ಆ ಕರ್ಮ ಬಂಧ ಕಾರಣವಾಗಲ್ಲ, ಚಿತ್ತಶುದ್ಧಿ ಕಾರಣವಾಗಿ ತತ್ವಜ್ಞಾನ ಕೊಟ್ಬಿಡುತ್ತೆ. ಅದೇ ಸರ್ವಭೂತಗಳು ಆತ್ಮಭೂತರಾಗಿರ್ತಕ್ಕಂಥವನು ಅಂದ್ರೆ ಜ್ಞಾನಿ. ಸಮಸ್ತ ಭೂತಗಳು ನನ್ನ ಆತ್ಮವೇ, ಎಲ್ಲವೂ ನಾನೇ ಎಂಬುದಾಗಿ ತಿಳ್ಕೊಂಡಂಥವನು ಕೂಡ ಕರ್ಮವನ್ನು ಮಾಡ್ತಿದ್ರು, ಅವನು ಅಂಟ್ಕೊಳ್ಳಲ್ಲ. ಇವನು ಕರ್ಮ ಮಾಡ್ತಿದ್ರು ಅಂಟ್ಕೊಳ್ಳಲ್ಲ. ಇವನಿಗೆ ಇವನಾಗುವ ಮೂಲಕ ಆಗುತ್ತೆ. ಕರ್ಮಯೋಗಿ ಇದಾಗ್ತಾ ಅದಾಗ್ತಾನೆ, ನೇರಾಗ ಅದಾಗ್ತಾನೆ. ಭಾಷಿಕ ಏನ್ ಮಾಡಿದಾರ? ಒಬ್ರಿಗೆ ಮಾಡಿದಾರ, ಇಬ್ರಿಗೂ ಮಾಡಿದಾರ? ಒಬ್ರಿಗೇನಾ? ಎರಡು ಕರ್ಮಯೋಗಿಗಾಗಲಿ ಜ್ಞಾನಿಗಾಗಲಿ ಹೆಡ್ಡಿಂಗ್ ನೋಡಿ. ಕರ್ಮಯೋಗಿಗಾಗಲಿ ಅದೇ ಹಿಂದಿ ಶ್ಲೋಕ. ಇಲ್ಲಿ ಕನ್ನಡದ ಅನುವಾದ ಶ್ಲೋಕಕ್ಕೆ ಅವನೇ ಒಬ್ಬನೇ ಯೋಗದಿಂದಾಗಿ ಸರ್ವಭೂತಗಳಿಗೂ ಆತ್ಮನಾಗಿ ಎಲ್ಲ ಅವನೇ. ಭಾಷೆ ನೋಡೋದಮ್ಮ. ಯದಾ ಪುನಃ ಅಯಂ ಸಮ್ಯಕ್ ದರ್ಶನ ಪ್ರಾಪ್ತಿಪಾಯತ್ವೇನ ಯೋಗೇನ ಯುಕ್ತಃ ಯೋಗಯುಕ್ತಃ ವಿಶುದ್ಧಾತ್ಮ ವಿಶುದ್ಧಸತ್ವಃ ವಿಜಿತಾತ್ಮ ವಿಜಿತದೇಹಃ ಜಿತೇಂದ್ರಿಯಶ್ಚ ಸರ್ವಭೂತಾತ್ಮ ಭೂತಾತ್ಮ
ಸರ್ವೇಷಾಂ ಬ್ರಹ್ಮಾದೀನಾಂ ಸಮಪರ್ಯಂತಾನಾಂ ಆತ್ಮಭೂತಃ ಆತ್ಮ ಪ್ರತ್ಯಕ್ಷೇತರಃ ಯಸ್ಯ ಸಹ ಸರ್ವಭೂತಾತ್ಮಭೂತಾತ್ಮ ಸಮ್ಯಕ್ದರ್ಶಿ ಇತ್ಯರ್ಥಃ. ಸಮ್ಯಕ್ದರ್ಶಿ ಇವನು, ಅವನೊಬ್ಬ ಕರ್ಮಯೋಗಿ. ಕರ್ಮಯೋಗಿಯೇ ಅಲ್ಲಿ ಬರ್ತಾನೆ ಅಂದ್ರೆ ಅದು ಹೊಂದತ್ತೆ. ಅದೇ ಒಬ್ಬರಿಗೆ ಅಷ್ಟು ಅಲ್ಲಿ ಬರ್ತಾರೆ. ಇಲ್ಲಿ ಇವನು ಈಕ್ವಟ್ ಮಾಡಿದ್ರೆ ಅವಾಗ ಇವನು ಬಹಳ ದೊಡ್ಡವನು ಅಂತ ಆಗ್ತದೆ. ಸಮ್ಯಕ್ ದೃಷ್ಟಿಯಿಂದ ಈಕ್ವಟ್ ಮಾಡ್ಬಿಟ್ರೆ ಕರ್ಮಯೋಗಿನ ನೋಡು, ಇವನಿಗೇನೋ ಆ ಫಲ ನಿನಗೆ ಅಂದ್ರೆ ಅವರು ಅಷ್ಟು ಮಹತ್ತರವಾದ ಈ ಕರ್ಮಯೋಗ ಮಾಡ್ತೀರಿ ಅಂತ ಅನ್ಸ್ತಾರೆ. ಯಾವಾಗಲಾದರೂ ಅಯಮ್ಮನ ಇವನು ಈ ಸಾಧಕ ಕರ್ಮಯೋಗಿ ಸಮ್ಯಕ್ ದರ್ಶನ ಪ್ರಾಪ್ತಿಗೆ ಉಪಾಯವಾದ ಇದು. ಅಲ್ಲಿ ಸಮ್ಯಕ್ ದರ್ಶಿ ಅಂದ್ರು, ಈ ಸಮ್ಯಕ್ ದರ್ಶನ ಪ್ರಾಪ್ತಿ ಉಪಾಯ, ಪರಂಪರೆಯಿಂದ ಸಮ್ಯಕ್ ದರ್ಶನ ಪಡ್ಕೊಳ್ಳೋಕೆ ಸಾಧನವಾಗಿರ್ತಕ್ಕದ್ದಾದ ಕರ್ಮಯೋಗದೊಡನೆ ಕೂಡಿಕೊಂಡವನು ಅವನು ಯೋಗಯುಕ್ತನು. ಅವನು ಪರಿಶುದ್ಧವಾದ ಅಂತಃಕರಣ ಉಳ್ಳವನು. ಪರಿಶುದ್ಧ ಅಂತಃಕರಣ ವಿ ಅನ್ನೋ ಪುಸ್ತಕ ಏನ್ ಹೇಳುತ್ತೆ, ವಾಸನೆಯೂ ಇಲ್ಲದೆ, ಪ್ರಾಪಂಚಿಕ ವಿಷಯ ವಾಸನೆಯೂ ಇಲ್ಲದೇನೆಯೇ ಪರಿಪೂರ್ಣವಾಗಿ ಅಂತಃಕರಣ ತೊಳ್ಕೊಂಡ್ಬಿಟ್ಟಿದ್ದಾನೆ. ಶುದ್ಧ ಕಾಮಾದಿ ಪರಿಷಡ್ವರ್ಗಗಳು ಪೂರ್ತಿ ತೊಲಗಿ ಹೋಗಿದೆ. ವಿಜಿತಾತ್ಮ ಅಲ್ಲೂ ಅಷ್ಟ. ವಿಜಿತ ದೇಹ ಅಂದ್ರೆ ಜಿತೇಂದ್ರಿಯ ಅಷ್ಟ. ದೇಹವನ್ನು ಹತೋಟಿಟ್ಕೊಂಡಿದ್ದಾನೆ, ಇಂದ್ರಿಯಗಳನ್ನು ಹತೋಟಿಟ್ಕೊಂಡಿದ್ದಾನೆ, ಸಂಪೂರ್ಣ ಪ್ರಾಪಂಚಿಕ ಸುಖದಿಂದ ಹಿಮ್ಮೆಟ್ಕೊಂಡ್ಬಿಟ್ಟಿದ್ದಾನೆ. ಇವನು ವಿಜಿತೇಂದ್ರಿಯ ಎಷ್ಟ ಚಕಾರ ಹಾಕಿ ಹೊಂದಿಸ್ಬಿಟ್ಟು ಸರ್ವಭೂತಾತ್ಮ ಇನ್ನೊಂದು ಸರ್ವೇಶಾ ಮುಂದೆ ಬ್ರಹ್ಮಾದಿ ಸ್ತಂಭ ಪರ್ಯಂತಾನ ಬ್ರಹ್ಮನ ಚತುರ್ಮುಖದ ಬ್ರಹ್ಮನ ಹಿಡಿದು ಸ್ತಂಭ ಬರೆದಿರತಕ್ಕಂತಹ ಎಲ್ಲಾ ಭೂತಗಳಿಗೂ ಆತ್ಮಭೂತ ಆತ್ಮನಾದವನಾಗಿ, ಆ ಆತ್ಮನೇ ನಾನಾಗಿದ್ದೀನಿ, ನಾನೇ ಎಲ್ಲಾ ಭೂತಗಳಿಗೂ ಆತ್ಮನಾಗಿರ್ತಕ್ಕವನು, ನನ್ನಿಂದಲೇ ಎಲ್ಲವೂ ಆತ್ಮವಂತವಾಗಿದೆ, ನಾನೇ ಅದೆಲ್ಲದರ ತಿರುಳು, ನನ್ನಲ್ಲೇ ತೋರಿ ನನ್ನಲ್ಲೇ ಅಡಗ್ತಾ ಇದೆ, ನಾನೇ ಆಗಿದ್ದೀನಿ ಅಂತ ಹೇಳಿ ನಾನು ಪ್ರತ್ಯಕ್ಷೇತನನು, ಒಳಗಿರುವ ಚೈತನ್ಯ ಸ್ವರೂಪದವನು ಎಂಬುದಾಗಿ ಯಾವಾತನಿಗೆ ಈ ತಿಳುವಳಿಕೆ ಇದೆಯೋ ಅವನು ಸರ್ವಭೂತಾತ್ಮ. ಎಲ್ಲಾ ಭೂತಗಳಿಗೂ ಆತ್ಮನಾಗಿರ್ತಕ್ಕ, ಸರ್ವಭೂತ ಅಂದ್ರೆ ಎಲ್ಲಾ ಭೂತಗಳಿಗೂ ಆತ್ಮನಾಗಿರ್ತಕ್ಕವನು ಅವನು ಸಮ್ಯಕ್ ದರ್ಶಿ ಅಂತ ಅರ್ಥ. ಅವನು ಜ್ಞಾನಿ ಅಂತ ಅರ್ಥ. ಸಹ ತತ್ರ ಏವಂ ವರ್ತಮಾನ ಲೋಕಸಂಗ್ರಹಾಯ ಕರ್ಮ ಕುರ್ವನ್ನಪಿ ನ ಲಿಪ್ಯತೆ ನ ಕರ್ಮಭಿರ್ಬದ್ಧತೆ ಇತ್ಯರ್ಥಃ. ಲೋಕಸಂಗ್ರಹಾಯ ಕರ್ಮ ಕುರ್ವನ್ನಪಿ ಅನ್ನೋದು ಇವನಿಗೆ ಜ್ಞಾನಿಗೆ ಹೊಂದೋದು, ಕರ್ಮಯೋಗಿಗೆ ಹೊಂದಲ್ಲ. ಒಟ್ಟು ಕರ್ಮಯೋಗಿ ಜ್ಞಾನಿಯೋಗಿ ತತ್ವಜ್ಞಾನಿ ಇದ್ದದ. ಅದು ಕರ್ಮಯೋಗದಿಂದ ತತ್ವಜ್ಞಾನ ಪಡ್ಕೊಂಡಿದ್ದಾನೋ ತತ್ವಜ್ಞಾನಿ ಆದವನು ಅಂತ ಬಿಡಿದಾನೋ ಯಾಕರಲ್ಲಿ. ಒಟ್ಟು ತತ್ವಜ್ಞಾನಿ ಆದಂಥ ಒಬ್ಬ ಮಹಾತ್ಮ ಅವನು ಕರ್ಮ ಮಾಡ್ತಿದ್ದು ಅನ್ಕೊಳ್ಳಲ್ಲ. ಕರ್ಮಯೋಗದಿಂದ ಕೂಡ್ಕೊಂಡಂಥವನು ಕರ್ಮ ಮಾಡಿದ್ರೆ ಅವನಿಗೆ ಕರ್ಮ ಅಭಿಮಾನ ಇಲ್ಲ, ಲೇಪ ಇಲ್ಲ, ಅವನಿಗೆ ಇದಿಲ್ಲ, ಅಪೇಕ್ಷೆ ಇಲ್ಲ ಅಂದ್ಕೊಳ್ಳೋದು. ಸುಖಂ ಬಂಧ ಮುಚ್ಚಿದೆ, ಸುಲಭವಾಗಿ ಬಂಧನ ಬಿಡುಗಡೆ ಹೊಂದಿದ್ದಾನೆ, ಅವನಿಗೆ ಯಾವ ಕ್ಲೇಶವೂ ಆಗುವುದಿಲ್ಲ. ಇನ್ನೊಂದು ಕರ್ಮಯೋಗ ಮಾಡುವವನಿಗೆ ಪೂರ್ತಿ ಸಪೋರ್ಟ್ ಭಗವಂತ. ಈ ವಿನಿಷ ಸನ್ಯಾಸಿಗೆ ತಾನು ಸ್ವತಂತ್ರ, ಅವನೇ ಒದ್ದಾಡ್ಬೇಕು, ತಾನು ಬೇಕಾದ ಇವನು ಭಕ್ತನೇ, ಭಗವದ್ಭಕ್ತಿ ಇದೆ, ಇವನು ಇದ್ದಾನೆ. ಆದ್ರೆ ಇವನು ಯಮನೆ ಮಾಡಿ ಇಟ್ಕೊಂಡು ತತ್ವಚಿಂತೆ ಮಾಡ್ತೀನಿ, ನಾನು ವಿಚಾರ ಮಾಡಿ ತಿಳ್ಕೊಳ್ತೀನಿ ಅಂತ ಹೋಗ್ತಾ ಇದ್ದಾನಲ್ಲ. ಇವನು ಕರ್ಮಯೋಗ ಮಾಡ್ಕೊಂಡು ಏನು ಭಾರ ಎಲ್ಲ ಒಪ್ಪಿಸಿಬಿಟ್ಟು ನೀನು ನನ್ನನ್ನು ನಡೆಸು ಅಂತ ಆ ರೀತಿ ಅವರು ಮುಗಿಸ್ಕೊತಾರೆ. ಮಂಗನ್ ಮರಿ ಹಿಡ್ಕೊಳ್ಳೋದು, ಮಂಗನ್ ಮರಿ ಹಿಡ್ಕೊಳ್ಳೋದು, ಬೆಕ್ಕಿನ ಮರಿ ಬೆಕ್ಕು ಕಚ್ಕೊಳ್ಳೋದು, ಬೆಕ್ಕಿನ ಮರಿ ಕಚ್ಕೊಂಡು ಹೋಗುತ್ತೆ. ಆದ್ರೆ ಮಂಗನ್ ಮರಿ ಮಂಗನ್ ಹಿಡ್ಕೊಳತ್ತೆ. ಇದು ಬೆಕ್ಕಿನ ಮರಿ ಆಗಿರ್ಬೇಕಿದ್ರು, ಬೆಕ್ಕು ಕಚ್ಕೊಂಡು ಹೋಗ್ಬಿಡುತ್ತೆ, ಅದಕ್ಕೆ ಯಾವ್ದು ಇಲ್ಲ. ಆ ಮರಿಗೆ ಮಾತ್ರ ಬಿಗಿ ಹಿಡ್ಕೊಳ್ಬೇಕು ತಾಯಿನ. ಅದು ಇವರಿಗೆ ಇದಿದೆ, ಹಿಡ್ಕೊಳ್ಳೋದು ಕೆಲಸ ಇದೆ. ಆ ಬೆಕ್ಕಿನ ಮರಿ ಕೆಲಸ ಇಲ್ಲ, ಬೆಕ್ಕಿನ ಮರಿ ಸೌಮ್ಯ ಕೆಲಸ. ಭಕ್ತಿ ಮರಿ ಆಗ್ತಾನೆ, ವಿದಿಶಾ ಸನ್ಯಾಸಿ ಮಂಗನ ಮರಿ ಆಗ್ತಾನೆ. ವಿದಿಶಾ ಸನ್ಯಾಸಿ ಇದಲ್ಲ, ಅವನು ಮಂಗನ ಮರಿ ಆಗಿ ಅವನು ಸನ್ಯಾಸಿ ಆದವನು ಮಂಗನ ಮರಿಯಾಗಿ ಮಂಗನ ಹಿಡ್ಕೊಂಡು ಹೋಗ್ಬಾರ್ದಾನೆ. ಭಕ್ತನಿಗೆ ಭಗವಂತ ಒಪ್ಪಿಸ್ಕೊಂಡ್ಬಿಟ್ಟ, ಭಗವಂತ ಕಚ್ಕೊಂಡ್ಬಿಟ್ಟಿದ್ದಾನೆ, ನನ್ನನ್ನು ಅವನು ನಡೆಸ್ತಾನೆ ಅಂತ ಅವನು ಒಪ್ಪಿಸ್ಕೊಂಡ್ಬಿಟ್ಟ. ಅವನು ನಮ್ ಬೆಕ್ಕಿ ಮರಿ ಆಗ್ಬೇಕಾದ್ರೆ ಮಂಗನ ಮರಿ ಆಗ್ಬಾರ್ದು. ಬೆಕ್ಕಿ ಮರಿ ಆಗ್ಬಿಟ್ರೆ
ಪರಮಾತ್ಮ ಕಸ್ಕೊಂಡು ಹೋಗ್ತಾನೆ ನಮ್ಮನ್ನು ಎಲ್ಲಿ ಹಾಕ ಹೋಗ್ಬಿಡ್ತ. ನೀವು ಮರದ ಮರ ಹಾಕ್ಬೇಕು, ಬಿಗಿ ಹಾಡ್ಕೋಬೇಕು ತಾಯಿನ, ಇಲ್ಲ ಬಿದ್ದು ಹೋಗ್ಬಿಡ್ತದೋ. ಯಾವ್ದು ಆಸೆ ಇದೆಯೋ? ಮಗನ ಮರಿ ಹಾಕ್ತೀವ, ಬೆಕ್ಕಿ ಮರಿ ಹಾಕ್ತೀನ ಅಲ್ವಾ? ಬೆಕ್ಕಿ ಮರಿ ಆಸೆಪ್ಪ. ನಾ ಏನು ಅದ ಬೆಕ್ಕಿ ಮರಿ ಮಂಗನ ಮರಿ ಮಾಡ್ತಂದ್ರೆ ನಾನು ಹಂಗೆ ಹುಟ್ಟಿಸ್ಬಿಡ್ಲಿ ಇಲ್ವಾ? ಮಂಗನ ಮರಿ ಅಲ್ಲೇ ಹೋಗ್ಬೇಕಾ? ಮಂಗನ್ ಮರಿ ಆದ್ರೆ ಇನ್ನ ನಾನ್ ಹಿಡ್ಕೋತೀನಿ ಅನ್ನೋದಿರುತ್ತೆ. ನಾನ್ ಹಿಡ್ಕೊಳ್ತೀನಿ, ನಾನು ದೇವಸ್ಥಾನಕ್ಕೆ. ಹೌದು. ಸಹ ತತ್ವ ಏವಂ ವರ್ತಮಾನ. ಅವನು ಈ ರೀತಿ ಅಲ್ಲಿ ಕರ್ಮದಲ್ಲಿ ತೊಡಗಿದವನಾಗಿದ್ರು ಕೂಡ ಲೋಕ ಸಂಗ್ರಹಕ್ಕಾಗಿ ಕರ್ಮ ಮಾಡ್ತಾ ಇದ್ರು. ಅವನು ಆ ಕರ್ಮಗಳಿಂದ ಅಂಟ್ಕೊಳ್ಳೋದಿಲ್ಲ, ಲೇಪವಾಗುವುದಿಲ್ಲ, ಅವನಿಗೆ ಏನು ಬಂಧವಾಗುವುದಿಲ್ಲ. ಹಸು ಪರಮಾರ್ಥ ಕರೋಸಿ ಇನ್ನು ನಾಳೆ ನಿಜವಾಗ ಹೇಳಿದ್ರೆ ಅವ್ನು ಮಾಡ್ತಾನೇ ಇಲ್ಲ ಅಂತ ಇದ್ದಾರೆ. ಯಾರೋ ಪರಮಾರ್ಥ ಸನ್ಯಾಸಿ ಮಾಡ್ತಾ ಇಲ್ಲ, ಕರ್ಮಯೋಗಿ ಮಾಡ್ತಿರ್ತಾನೆ. ಕರ್ಮಯೋಗಿ ಇನ್ನು ಅಹಂಕಾರ ಹೋಗಿಲ್ಲ.